ಹಾಯ್ ಗಾಯ್ಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಳ್ಳೋಣ ಅಂತಂದ್ರೆ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ದ ಫೋರ್ತ್ ಚಾಪ್ಟರ್ ಆದಂತಹ ಬಿಸ್ನೆಸ್ ಸರ್ವಿಸಸ್ ಅನ್ನೋ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸಿ ಗಾಯ್ಸ್, ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಈಗಾಗಲೇ ನಿಮ್ಮ ಫಸ್ಟ್ 3 ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಆ 3 ವಿಡಿಯೋಗಳನ್ನ ನೋಡ್ಕೊಂಡು ಆ ಚಾಪ್ಟರ್ ಗೆ ಸಂಬಂಧಪಟ್ಟಿದ್ದು ಈ ಚಾಪ್ಟರ್ ಗೆ ಜಂಪ್ ಆಗಿ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗುತ್ತೆ. ಹಾಗಾದ್ರೆ ನೀವು ಯಾವತ್ತು ಚಾಪ್ಟರ್ ನ ಫಸ್ಟ್ ನೋಡಿದೀರಾ? ಬಿಸ್ನೆಸ್, ಟ್ರೇಡ್, ಕಾಮರ್ಸ್ ಅನ್ನೋದನ್ನ ಫಸ್ಟ್ ನೋಡಿದೀರಾ. ನೆಕ್ಸ್ಟ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅನ್ನ ಸೆಕೆಂಡ್ ಚಾಪ್ಟರ್ ನೋಡಿದೀರಾ. ಹಾಗೆ ಮೂರನೇದು ಪಬ್ಲಿಕ್, ಪ್ರೈವೇಟ್ ಮತ್ತೆ ಗ್ಲೋಬಲ್ ಎಂಟರ್ಪ್ರೈಸಸ್ ಅನ್ನೋ ಚಾಪ್ಟರ್ ನೋಡಿದೀರಾ. ಈಗ ಬಿಸ್ನೆಸ್ ಸರ್ವಿಸಸ್ ಅನ್ನಂತ ಚಾಪ್ಟರ್ ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಹೊರಟಿದೀವಿ. ಸಿ ಗಾಯ್ಸ್, ಕ್ಲಾಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಾವ್ ಏನ್ ಮಾಡ್ತೀವಿ, ಈ ಚಾಪ್ಟರ್ ಇಂದ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ, ನೀವು ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು ಅನ್ನೋದನ್ನ ನಾವು ಇನಿಷಿಯಲಿ ತಿಳ್ಕೊಬಿಟ್ರೆ ಅದಾದ್ಮೇಲೆ ಕ್ಲಾಸಿಗೆ ಜಂಪ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಬಿಸ್ನೆಸ್ ಸರ್ವಿಸಸ್ ಇದರಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಪ್ಯಾಟರ್ನ್ ಅಲ್ಲಿ ಎಷ್ಟು ಪಾರ್ಟ್ಸ್ ಗಳಿರುತ್ತೆ ಅಂತ ಇದೆ ಗೊತ್ತಾಗಿದೆ. ಈಗಾಗಲೇ ಮೇನ್ ಆಗಿ 4 ಪಾರ್ಟ್ ಗಳಿರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ ಅಂತ ಗೊತ್ತಾಗಿದೆ. ಹಾಗಾದ್ರೆ ಪಾರ್ಟ್ ಎ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಇನ್ ಕ್ವಶನ್? ಅಫ್ಕೋರ್ಸ್ 1 ಮಾರ್ಕ್ಸ್ ಇನ್ ಕ್ವಶನ್. ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹದ್ದು 2 ಮಾರ್ಕ್ಸ್ ಇನ್ ಕ್ವಶನ್. ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹದ್ದು 4 ಮಾರ್ಕ್ಸ್ ಇನ್ ಕ್ವಶನ್ಗಳು. ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹದ್ದು 8 ಮಾರ್ಕ್ಸ್ ಇನ ಕ್ವಶನ್ ಗಳಾಗಿರುತ್ತೆ. ಸೊ ನೀವು ಆ ಪಾರ್ಟ್ ಗಳಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡೋದ್ರ ಮೂಲಕ ಆ ಪಾರ್ಟ್ ಅಲ್ಲಿ ಎಷ್ಟಿರುತ್ತೆ ಮ್ಯಾಕ್ಸಿಮಮ್ ಅಷ್ಟನ್ನ ನೀವು ಸ್ಕೋರ್ ಮಾಡಬಹುದಾಗಿದೆ. ಹಾಗಾದ್ರೆ ಬಿಸ್ನೆಸ್ ಸರ್ವಿಸ್ ಅನ್ನ ಚಾಪ್ಟರ್ ಇಂದ ನಿಮ್ಮ ಆನ್ಯುವಲ್ ಎಕ್ಸಾಮ್ ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ಬಿಟ್ಟು ನೋಡೋಣ. ಫಸ್ಟ್ ಯಾವುದು? ಪಾರ್ಟ್ ಎ. ಪಾರ್ಟ್ ಎ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಇನ್ ಕ್ವಶನ್ ಗಳಿರುತ್ತೆ? 1 ಮಾರ್ಕ್ಸಿನ ಕ್ವಶನ್ ಗಳಿರುತ್ತೆ. ಸೊ ನಿಮ್ಗೆ ಇಲ್ಲಿ 2 ಕ್ವಶನ್ ಗಳನ್ನ ಕೇಳ್ತಾರೆ. ಸೊ ನೀವು 2 ಕರೆಕ್ಟ್ ಆಗಿ ಬರೋದ್ರಿ ಅಂದ್ರೆ 2 ಮಾರ್ಕ್ಸ್ ನಿಮ್ಮದಾಗುತ್ತೆ. ಪಾರ್ಟ್ ಬಿ. ಪಾರ್ಟ್ ಬಿ ಅಲ್ಲಿ ಎಷ್ಟು ಮಾರ್ಕ್ಸ್ ಇನ್ ಕ್ವಶನ್ ಗಳು? ಇಲ್ಲಿ ಕೇಳ್ತಕ್ಕಂತಹದ್ದು 2 ಮಾರ್ಕ್ಸ್ ಇನ್ ಕ್ವಶನ್ ಆಗಿರುತ್ತೆ. ಆದ್ರೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ ಗಳನ್ನ ಕೇಳೋದಿಲ್ಲ 2 ಮಾರ್ಕ್ಸ್ ಅಲ್ಲಿ. ಆಯ್ತಾ? ಪಾರ್ಟ್ ಸಿ. ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗಳೆಲ್ಲ ಎಷ್ಟು ಮಾರ್ಕ್ಸ್ ಇಂದಾಗಿರುತ್ತೆ? 4 ಮಾರ್ಕ್ಸ್ ಇಂದಾಗಿರುತ್ತೆ. ಇಲ್ಲಿ 1 ಕ್ವಶನ್ ಕೇಳ್ತಾರೆ. ಸೊ ನಿಮ್ಗೆ 4 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಪಾರ್ಟ್ ಡಿ ಅಲ್ಲಿ ಎಷ್ಟು ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ? 8 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಇಲ್ಲಿ 1 ಕ್ವಶನ್ ಕೇಳ್ತಾರೆ. ಸೊ ನಿಮ್ಗೆ 8 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಈ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಬಂತು? ಟೋಟಲ್ 4 ಕ್ವಶನ್ಸ್ ಗಳು ಬಂತು. ಹಾಗೆ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬಹುದು? 14 ಮಾರ್ಕ್ಸ್ ಅನ್ನ ಈ ಚಾಪ್ಟರ್ ಇಂದ ಈಸಿಯಾಗಿ ಸ್ಕೋರ್ ಮಾಡಬಹುದು. ಅರ್ಥ ಆಯ್ತಾ? ಮ್ಯಾಕ್ಸಿಮಮ್ ಎಷ್ಟು ಸ್ಕೋರ್ ಮಾಡಬಹುದು? 14 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಎಷ್ಟು ಕ್ವಶನ್ಸ್ ಗಳು ಅಪಿಯರ್ ಆಗುತ್ತೆ? 4 ಕ್ವಶನ್ ಅಪಿಯರ್ ಆಗುತ್ತೆ ಅನ್ನೋದು ಈಗಾಗಲೇ ಗೊತ್ತಾಯ್ತು. ಈಗ ನಾವು ಬಿಸ್ನೆಸ್ ಬಗ್ಗೆ ತಿಳ್ಕೊಂಡಿದೀವಿ ಫಸ್ಟ್ ಚಾಪ್ಟರ್ ಅಲ್ಲಿ. ಹಾಗೆ ಪ್ರೈವೇಟ್, ಪಬ್ಲಿಕ್, ಗ್ಲೋಬಲ್ ಎಂಟರ್ಪ್ರೈಸಸ್ ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡಿದೀವಿ. ಹಾಗೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಗಳು ಯಾವ್ಯಾವಿದೆ ಅನ್ನೋದು ಕಲ್ತ್ಕೊಂಡಿದೀವಿ. ಹಾಗಾದ್ರೆ ಬಿಸ್ನೆಸ್ ಸರ್ವಿಸಸ್ ಅಂತಂದ್ರೆ ಏನು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಬಿಸ್ನೆಸ್ ಅಂತಂದ್ರೇನು ಈಗಾಗಲೇ ಗೊತ್ತಾಗಿದೆ. ವ್ಯವಹಾರ ಅಥವಾ ಉದ್ಯಮ ಅನ್ನೋದು ನಿಮಗೆ ಗೊತ್ತಾಗಿದೆ. ಆಯ್ತಾ? ಹಾಗಾದ್ರೆ ಸರ್ವಿಸಸ್ ಅಂತಂದ್ರೇನು? ಸೇವೆ. ಬಿಸ್ನೆಸ್ ಗೆ ಸಂಬಂಧಪಟ್ಟಂತಹ ಸೇವೆಗಳು ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಈ ಚಾಪ್ಟರ್ ನ ಮೇನ್ ಮೋಟೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಿಸ್ನೆಸ್ ಸರ್ವಿಸಸ್ ಗೆ ಸಂಬಂಧಪಟ್ಟ ಇಂಟ್ರೊಡಕ್ಷನ್ ಅದು ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಸರ್ವಿಸ್ ಗೆ ಸಂಬಂಧಪಟ್ಟಂಗೆ ನೋಡಿ, ಇಲ್ಲಿ ಸರ್ವಿಸ್ ಅಂತಂದ್ರೆ ಆಗ್ಲೇ ಹೇಳಿದೀನಿ ಏನು? ಸೇವೆ ಅಂತ ಅಂದ್ಬಿಟ್ಟು. ಸರ್ವಿಸಸ್ ಆರ್ ಆಲ್ those economic activities that are intangible and imply an interaction to be realized between the service provider and the consumer. ಏನ್ ಹೇಳ್ತಾ ಇದ್ದಾರೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸರ್ವಿಸಸ್ ಆರ್ ದೋಸ್ ಎಕನಾಮಿಕ್ ಆಕ್ಟಿವಿಟೀಸ್. ನೀವು ಫಸ್ಟ್ ಚಾಪ್ಟರ್ ಓದ್ಬೇಕಾದ್ರೆ ಅರ್ಥ ಮಾಡ್ಕೊಂಡಿದ್ದೀರಾ. ವಾಟ್ ಯು ಮೀನ್ ಬೈ ಬಿಸ್ನೆಸ್ ಅನ್ನೋದ್ರಲ್ಲಿ ಬಿಸ್ನೆಸ್ ಇಸ್ ಎ ಎಕನಾಮಿಕ್ ಆಕ್ಟಿವಿಟಿ ಅಂತ ಓದಿದ್ದೀರಾ. ಬಿಸ್ನೆಸ್ ಹೇಗೆ ಒಂದು ಎಕನಾಮಿಕ್ ಆಕ್ಟಿವಿಟಿಯೋ ಅದೇ ತರನೇ ಸರ್ವಿಸು ಕೂಡ ಒಂದು ಎಕನಾಮಿಕ್ ಆಕ್ಟಿವಿಟಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು ಇಂಟ್ಯಾಂಜಿಬಲ್ ಆಗಿದೆ. ಇಂಟ್ಯಾಂಜಿಬಲ್ ಅಂತಂದ್ರೆ ಏನು? ಕಣ್ಣಿಗೆ ಕಾಣಿಸ್ತೇ ಇರೋಂತಹದ್ದಾಗಿದೆ. ಇಂಪ್ಲೈ ಅಂತಂದ್ರೆ ಕಸ್ಟಮರ್ ಮತ್ತು ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಥವಾ ಸರ್ವಿಸ್ ಪ್ರೊವೈಡರ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಕಣ್ಣಿಗೆ ಗೋಚರಿಸಕ್ಕಂತದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಓಕೆನಾ? ಇಂಥದ್ನ ಸರ್ವಿಸ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸರ್ವಿಸಸ್ ಅಂತ ಅಂದ್ರೆ ಅದೊಂದು ಎಕನಾಮಿಕ್ ಆಕ್ಟಿವಿಟಿ. ಅದು ಇಂಟ್ಯಾಂಜಿಬಲ್, ಕಣ್ಣಿಗೆ ಗೋಚರಿಸ್ತೇ ಇಂತಾಗಿರುತ್ತೆ. ಅದು ಯಾರ ನಡುವೆ ಮಾತ್ರ ಅದು ಸೇವೆ ಗೊತ್ತಾಗೋದು ಅಂತಂದ್ರೆ ಸರ್ವಿಸ್ ಪ್ರೊವೈಡರ್ ಮತ್ತೆ ಅದನ್ನ ಸರ್ವಿಸ್ ಯೂಸ್ ಯಾರು ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ಕಣ್ಣಿಗೆ ಗೋಚರಿಸುವಂತಹ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿಮ್ಗೆ ಸರ್ವಿಸ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಆಯ್ತಾ?
ಈಗ ನೇಚರ್ ಆಫ್ ಸರ್ವಿಸ್ ಅಂತ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಗೈಸ್ ನೆನ್ಪಿಟ್ಕೊಳ್ಳಿ, ನೇಚರ್ ಒಂದು ಒಂದೇ, ಫೀಚರ್ ಅಂತ ಅಂತಂದ್ರು ಒಂದೇ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂದ್ರು ಒಂದೇ, ಮೂರು ಮೀನಿಂಗು ಒಂದೇನೆ. ಸೊ ನಾವು ಪಾಠ ಕೇಳ್ಬೇಕಾದ್ರೆ ನೇಚರ್ ಅಂತ ಕಲ್ತಿದ್ದು, ಇಲ್ಲಿ ಫೀಚರ್ ಅಂತ ಕೇಳ್ಬಿಟ್ಟಿದ್ದಾರೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳ್ಬಿಟ್ಟಿದ್ದಾರೆ. ಇದಕ್ಕೆ ಏನಪ್ಪಾ ಆನ್ಸರ್, ಅದಕ್ಕೆ ಬೇರೆ ಬರೀಬೇಕಾಗಿತ್ತೆ, ಇದಕ್ ಬೇರೆ ಬರಬೇಕಾಗಿತ್ತ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೇಚರ್ ಅಂದ್ರೂ ಒಂದೇ, ಫೀಚರ್ ಅಂತಂದ್ರು ಒಂದೇ, ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅಂತಂದ್ರು ಒಂದೇ, ಎಲ್ಲದಕ್ಕೂ ನೀವು ಇದನ್ನೇ ಬರಿಬೇಕಾಗತ್ತೆ. ಹಾಗಾದ್ರೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು, ನೇಚರ್ ಅಥವಾ ಫೀಚರ್ ಗಳು ಏನೇನು ಅಂತ ಅಂದ್ಬಿಟ್ಟು ಒಂದಾಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಂಟ್ಯಾಂಜಿಬಿಲಿಟಿ ಏನು? ಇಂಟ್ಯಾಂಜಿಬಿಲಿಟಿ ಅಂತಂದ್ರೆ ಅಗೋಚರ ಅಥವಾ ಕಣ್ಣಿಗೆ ಕಾಣಿಸದ ಅಥವಾ ಗೋಚರಿಸದ ಸರ್ವಿಸ್ ಅಂತ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇರೋಂತಹದ್ದು. ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಗೂಡ್ಸ್ ಮತ್ತೆ ಸರ್ವಿಸಸ್ಗೆ ಇರ್ತಕ್ಕಂತಹ ಏನು ಡಿಫ್ರೆನ್ಶಿಯೇಷನ್ ನೀವು ನೆಕ್ಸ್ಟ್ ನನ್ನ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಅವಾಗ ಕಂಪ್ಲೀಟ್ ಆಗಿ ನಿಮ್ಗೆ ವಿತ್ ಎಕ್ಸಾಂಪಲ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನಾನೀಗ ಸಿಂಪಲ್ ಆಗಿ ಒಂದೊಂದೇ ವರ್ಡ್ ಅಲ್ಲಿ ಹೇಳ್ಕೊಂಡು ಹೋಗ್ತೀವಿ, ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಎಲಾಬರೇಟ್ ಮಾಡಿ ಹೇಳ್ತೀನಿ. ಇಂಟ್ಯಾಂಜಿಬಲ್ ಏನಂತ ಹೇಳ್ತಾ ಇದ್ರೆ ಸರ್ವಿಸ್ ಅಂತ ಅನ್ನೋದು ಕಣ್ಣಿಗೆ ಕಾಣಿಸೋಂಥದ್ದು ಅಲ್ಲ ಅಂತ ಹೇಳ್ತಾ ಇದ್ರೆ. ಇನ್ಕನ್ಸಿಸ್ಟೆನ್ಸಿ ಏನು? ಇನ್ಕನ್ಸಿಸ್ಟೆನ್ಸಿ ಅಂತಂದ್ರೆ ಇಲ್ಲಿ ಅಸಮಂಜಸವಾದಂಥದ್ದು, ಅಸಮಂಜಸವಾದದ್ದು. ಇದು ಹೇಗೆ ಅಸಮಂಜಸವಾದದ್ದು ಅಂತ ಅಂದ್ಬಿಟ್ಟು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗುತ್ತೆ. ಹೇಗೆ ಅಂತಂದ್ರೆ ಈಗ ಮೊಬೈಲ್ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಅದು ಪ್ರಾಡಕ್ಟ್ ನಿಮಗೆ ಗೊತ್ತಾಗುತ್ತೆ. ಅದೇ ಮೊಬೈಲ್ ಏನಾರ ಕೆಟ್ಟಿತ್ತು ಅಂತ ಸರ್ವಿಸಿಗೆ ಕೊಟ್ಟೆ ಅಂತಂದ್ರೆ ಅಲ್ಲಿ ಸರ್ವಿಸ್ ನಡೀತಾ ಇರುತ್ತೆ, ಅದು ನಿಮಗೆ ಗೊತ್ತಾಗುತ್ತಾ? ಸೊ ಹಾಗೆ ಅದು ಅಸಮಂಜಸವಾಗಿರುತ್ತೆ. ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ 100% ಅರ್ಥ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅದನ್ನೇ ಫೋಕಸ್ ಮಾಡ್ತೀನಿ. ಇನ್ಸಪರಬಿಲಿಟಿ ಇದನ್ನ ಏನ್ ಮಾಡಕ್ಕಾಗಲ್ಲ, ಸಪರೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನ್ನ ಇನ್ಸಪರಬಿಲಿಟಿ ಅಂತಂದ್ರೇನು? ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಹೇಗೆ ಸಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನೋಡೋಣ. ಇನ್ವೆಂಟ್ರಿ ಏನು? ಇನ್ವೆಂಟ್ರಿ ಅಂತಂದ್ರೆ ಈಗ ಗೂಡ್ಸ್ ಗಳನ್ನ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ನ ಏನ್ ಮಾಡ್ಬೋದು, ವೇರ್ ಹೌಸ್ ಅಲ್ಲೋ ಅಥವಾ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಅದನ್ನೇ ಸರ್ವಿಸ್ ನ ಸ್ಟೋರ್ ಮಾಡಿ ಇಟ್ಕೊಳಕ್ಕಾಗತ್ತಾ? ಖಂಡಿತ ಇಲ್ಲ. ಈಗ ಸಪೋಸ್ ನೋಡಿ, ಇಲ್ಲಿ ನಾಳೆ ಯಾವ್ದೋ ಒಂದು ಪ್ರಾಡಕ್ಟ್ ನ ಒಂದು ವೇರ್ ಹೌಸ್ ಇಂದ ಅಥವಾ ಗೋಡೌನ್ ಇಂದ ಕಸ್ಟಮರ್ ಗೆ ತಲುಪಿಸ್ಬೇಕಾಗಿರುತ್ತೆ, ನಾಳೆ ಡೆಲಿವರಿ ಡೇಟ್ ಇರುತ್ತೆ. ಈಗ ಗೂಡ್ಸ್ ನ ಇಲ್ಲಿಂದ ಆ ಕಡೆಗೆ ತಗೋ ಹೋಗ್ಬೇಕು. ಓಕೆನಾ? ಗೂಡ್ಸ್ ಐಟಮ್ ಫಿಸಿಕಲ್ ಪ್ರಾಡಕ್ಟ್ ಇತ್ತು, ನಾವು ಸ್ಟೋರ್ ಮಾಡಿ ಇಟ್ಕೊಂಡು. ಆದ್ರೆ ಸರ್ವಿಸ್ ಅಂದ್ರೆ ಇಲ್ಲಿಂದ ನಾಳೆ ಅವ್ರ ಮನೆಗೆ, ಕಸ್ಟಮರ್ ಮನೆಗೆ ರೀಚ್ ಮಾಡಿಸ್ಬೇಕಲ್ಲ ಪ್ರಾಡಕ್ಟ್. ಆ ಸರ್ವಿಸ್ ಏನಿದೆಯಲ್ಲ, ಯಾರೋ ಒಬ್ಬ ಎಂಪ್ಲಾಯ್ ಇರ್ತಾರೆ, ಅವ್ರು ತಗೊಂಡು ಪಿಕಪ್ ಮಾಡಿ ಅಲ್ಲಿಗೆ ಅವ್ರಿಗೆ ರೀಚ್ ಮಾಡ್ತಾರೆ. ಈ ಡ್ಯೂರೇಷನ್ ಅಥವಾ ಈ ಕೆಲಸನ ಏನಾದ್ರು ಸ್ಟೋರ್ ಮಾಡಿ ಇಟ್ಕೊಳಕ್ಕಾಗತ್ತಾ? ಖಂಡಿತ ಸ್ಟೋರ್ ಮಾಡಿ ಇಟ್ಕೊಳಕ್ ಆಗೋದಿಲ್ಲ. ಇನ್ವೆಂಟ್ರಿ ಅದರಲ್ಲಿ ಮಾಡಕ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ? ಇನ್ವಾಲ್ವ್ಮೆಂಟ್ ಇಲ್ಲಿ ಕಸ್ಟಮರ್ ನ ಇನ್ವಾಲ್ವ್ಮೆಂಟ್ ಯಾವ ಕಡೆ ಇರುತ್ತೆ, ಯಾವ ಕಡೆ ಗೂಡ್ಸ್ ಅಲ್ಲಿ ಇರುತ್ತೆ ಅಥವಾ ಸರ್ವಿಸ್ ಅಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಅಲ್ಲಿ ನೋಡೋಣ. ಹಾಗಾದ್ರೆ ಗೂಡ್ಸ್ ಗೂ ಮತ್ತೆ ಸರ್ವಿಸಸ್ಗಳಿಗೂ ಇರ್ತಕ್ಕಂತಹ ಡಿಫ್ರೆನ್ಸಸ್ ಏನು ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ನೇಚರ್ ಏನ್ ಹೇಳ್ತಾ ಇದೆ? ನೇಚರು ಈ ಕಡೆ ಇರೋದು ಫಸ್ಟ್ ಸರ್ವಿಸ್ಗಳು. ಸರ್ವಿಸ್ ಅಂತಂದ್ರೇನು? ಸೇವೆ. ಗೂಡ್ಸ್ ಅಂತಂದ್ರೇನು? ಸರಕು ಅಂತ. ಸರಕುಗಳಿಗೆ ಸಂಬಂಧಪಟ್ಟಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಅಥವಾ ಡಿಫ್ರೆನ್ಸಸ್ ಗಳು ಸರ್ವಿಸ್ ಗಳಿಗೆ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ನೇಚರ್ ಏನ್ ಹೇಳುತ್ತೆ? ಅನ್ ಆಕ್ಟಿವಿಟಿ ಆರ್ ಪ್ರೋಸೆಸ್. ಎಕ್ಸಾಂಪಲ್ ಯಾವುದು ಅಂತಂದ್ರೆ ವಾಚಿಂಗ್ ಎ ಮೂವಿ ಇನ್ ಎ ಸಿನಿಮಾ ಹಾಲ್. ಏನ್ ಹೇಳ್ತಾ ಇದ್ರೆ, ನೀವು ಸಿನಿಮಾ ಹಾಲ್ಗೆ ಹೋಗ್ಬಿಟ್ಟು ಇದು ಏನ್ ಹೇಳ್ತಾ ಇದ್ರೆ, ಈ ಆಕ್ಟಿವಿಟಿ ಇದು ಸರ್ವಿಸ್ ಅನ್ನೋದು ಒಂದು ಆಕ್ಟಿವಿಟಿ ಅಥವಾ ಅದೊಂದು ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಪ್ರೋಸೆಸ್? ಈಗ ನೋಡಿ, ನಿಮ್ಗೆ ಏನೋ ಒಂದು ಮೊಬೈಲ್ ಬೇಕು ಅಂತಂದ್ರೆ ಅಥವಾ ಏನೋ ಐಟಮ್ ಬೇಕು ಅಂದ್ರೆ ಆ ಸ್ಟೋರ್ಗೆ ಹೋಗ್ಬಿಟ್ಟು ತಗೊಳ್ತಾರೆ, ನಿಮ್ಗೆ ಪ್ರಾಡಕ್ಟ್ ಸಿಕ್ಬಿಡುತ್ತೆ. ಆದ್ರೆ ಸರ್ವಿಸ್ ಅಂತ ಅನ್ನೋದು ಆ ತರ ನಿಮ್ಗೆ ಪ್ರಾಡಕ್ಟ್ ಸಿಗದೆ ಇರ್ತಕ್ಕಂತಹದ್ದು. ಈಗ ನೀವು ಯಾವ್ದೋ ಮೂವಿಗೆ ಹೋಗ್ಬಿಟ್ಟು ನೋಡ್ತೀರಾ ಅಂತಂದ್ರೆ ನಿಮಗೆ ಅಲ್ಲಿಂದ ಸರ್ವಿಸ್ ಸಿಗ್ತಿದೆ, ಒಂದೇನಾದ್ರು ಪ್ರಾಡಕ್ಟ್ ಸಿಗ್ತಿದ್ಯಾ? ಖಂಡಿತ ಪ್ರಾಡಕ್ಟ್ ಸಿಗಂಗಿಲ್ಲ. ಸೊ ಇದನ್ನ ಏನಂತಾರೆ ಅಂದ್ರೆ ಇದೊಂದು ಆಕ್ಟಿವಿಟಿ, ಇದು ಪ್ರೋಸೆಸ್ ಆಗಿದೆ. ಇದನ್ನ ಏನು ಅಂತಂದ್ರೆ ಇದು ಎಂಜಾಯ್ ಮಾಡೋರಿಗೆ ಮಾತ್ರನೇ ಅರ್ಥ ಆಗುತ್ತೆ, ಇದರಲ್ಲಿ ಪ್ರಾಡಕ್ಟ್ ಗಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನ ಏನ್ ಹೇಳ್ತಾ ಇದಾರೆ? ಎ ಫಿಸಿಕಲ್ ಆಬ್ಜೆಕ್ಟ್. ಏನು ಫಿಸಿಕಲ್ ಆಬ್ಜೆಕ್ಟ್ ಅಂತಂದ್ರೆ ಏನು? ವಿ ಕ್ಯಾನ್ ಟಚ್ ಅಂಡ್ ಫೀಲ್. ಯಾವ್ದೋ ಒಂದು ಐಟಮ್ ಇರುತ್ತೆ, ಅದನ್ನ ಮುಟ್ಟಿ ನೋಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದನ್ನ ಫಿಸಿಕಲ್ ಆಬ್ಜೆಕ್ಟ್. ಎಕ್ಸಾಂಪಲ್ ವಿಡಿಯೋ ಕ್ಯಾಸೆಟ್ ಆಫ್ ಮೂವಿ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ಫೋನ್ ಆಗಿರ್ಬೋದು, ಮನೆಗೆ ಏನ್ ಬೇಕು ಐಟಮ್ ಆಗಿರ್ಬೋದು, ಅದು ಕಂಪ್ಲೀಟ್ ಆಗಿ ಫಿಸಿಕಲ್ ಪ್ರಾಡಕ್ಟ್ ಆಗಿರುತ್ತೆ. ಟಿವಿ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಏನೇ ಆಗಿರ್ಲಿ
ಅದು ಕಂಪ್ಲೀಟ್ ಆಗಿ ಏನು ಫಿಸಿಕಲ್ ಆಬ್ಜೆಕ್ಟ್ ಆಗಿರುತ್ತೆ. ಇದ್ರ ಟೈಪ್ ಹೇಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಸರ್ವಿಸ್ ಅಂತ ಅನ್ನೋದು ಹೆಟ್ರೋಜಿನಿಯಸ್ ಅಂತ ಹೇಳ್ತಾ ಇದಾರೆ. ಹೇಗೆ ಹೆಟ್ರೋಜಿನಿಯಸ್ ಹೇಗೆ ಹೆಟ್ರೋಜಿನಿಯಸ್ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ. ಈಗ ನಿಮ್ಮ ಮೊಬೈಲ್ ಹಾಳಾಗಿದೆ ಅಂತಂದ್ರೆ ನೀವು ಮೊಬೈಲ್ ಸರ್ವಿಸ್ ಸೆಂಟರ್ ಗೆ ತಗೋಗ್ಬಿಟ್ಟು ಆ ಮೊಬೈಲ್ ಸರ್ವಿಸ್ ಸೆಂಟರ್ ಗೆ ತೋರಿಸ್ತೀರಾ. ನಿಮ್ ಮನೇಲಿ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಅಂತಂದ್ರೆ ವಾಷಿಂಗ್ ಮಿಷಿನ್ ಸರ್ವಿಸ್ ಸೆಂಟರ್ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ಹುಡ್ಕೊಂಡ್ ಕೊಡ್ತೀರಾ. ಎಸಿ ಕೆಟ್ಟೋಗಿದೆ ಅಂತಂದ್ರೆ ಎಲ್ಲಿ ರಿಪೇರಿ ಮಾಡ್ತಾರೆ ಅಲ್ಲಿ ತಗೋಗ್ತೀರಾ. ಅಂದ್ರೆ ಪ್ರತಿಯೊಂದು ಬೇರೆ ಬೇರೆ ಸರ್ವಿಸ್ಗಳು ಬೇರೆ ಬೇರೆ ರೀತಿಯಾದಂತಹ ಕ್ಯಾರೆಕ್ಟರ್ ಇರುತ್ತೆ. ಹಾಗೆ ಅದು ಒಂದೇ ತರನೇ ಇರೋದಿಲ್ಲ. ಈಗ ಏನೋ ಒಂದು ಪ್ರಾಡಕ್ಟ್ ಬೇಕು ಅಂತಂದ್ರೆ ಪ್ರಾಡಕ್ಟ್ ಹೋಗಿ ತಗೊಬಂದ್ರು ಅದು ಫಿಸಿಕಲ್ ಗುಡ್ಸ್ ನಿಮಗೆ ಸಿಕ್ಬಿಡುತ್ತೆ. ಆದ್ರೆ ಸರ್ವಿಸ್ ಅಂತ ಅನ್ನೋದು ಹೆಟ್ರೋಜಿನಿಯಸ್, ಬೇರೆ ಬೇರೆದಕ್ಕೆ ಬೇರೆ ಬೇರೆ ತರ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಗೂಡ್ಸ್ ಅಂತ ಅನ್ನೋದು ಏನು, ಹೋಮೋಜಿನಿಯಸ್. ಏನಕ್ಕೆ ಹೋಮೋಜಿನಿಯಸ್ ಅಂತ ಹೇಳ್ತಾ ಇದ್ರೆ, ನಿಮಗೊಂದು ಫಿಸಿಕಲ್ ಪ್ರಾಡಕ್ಟ್ ಸಿಕ್ಬಿಡುತ್ತಲ್ಲ, ಹಾಗಾಗಿ ಅದು ಹೋಮೋಜಿನಿಯಸ್. ಸರ್ವಿಸ್ ಅಂತ ಅನ್ನೋದು ಹೆಟ್ರೋಜಿನಿಯಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರೆ. ಇಂಟ್ಯಾಂಜಿಬಿಲಿಟಿ ಏನು, ಇಂಟ್ಯಾಂಜಿಬಿಲಿಟಿ ಅಂತಂದ್ರೆ ಗೋಚರಿಸದ, ಇದು ಕಣ್ಣಿಗೆ ಕಾಣಿಸುತ್ತಾ ಸರ್ವಿಸ್ ಅಂತ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ. ಸೊ ಇದಕ್ಕೆ ಗೂಡ್ಸ್ ಗೆ ಮತ್ತೆ ಸರ್ವಿಸ್ ಗೆ ಇರ್ತಕ್ಕಂತಹ ಡಿಫರೆನ್ಸಸ್ ನ ನೋಡೋಣ. ಇಂಟ್ಯಾಂಜಿಬಲ್ ಇಟ್ ಈಸ್ ಎಕ್ಸಾಂಪಲ್ ಯಾವುದು, ಡಾಕ್ಟರ್ ಟ್ರೀಟ್ಮೆಂಟ್. ಯಾರಿಗಾದ್ರೂ ಹುಷಾರಿಲ್ಲ ಅವ್ರನ್ನ ಹಾಸ್ಪಿಟಲ್ ಕರ್ಕೊ ಹೋದ್ರು ಅಂತಂದ್ರೆ ಡಾಕ್ಟರ್ ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ, ಡಯಾಗ್ನೈಸ್ ಮಾಡ್ತಾರೆ. ಅದಾದ್ಮೇಲೆ ಪ್ರಿಸ್ಕ್ರಿಪ್ಷನ್ ನ ಬರ್ದು ಕೊಡ್ತಾರೆ, ಈ ತರ ಆಗಿದೆ ಈ ತರ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು. ಡಾಕ್ಟರ್ ಸರ್ವಿಸ್ ಕೊಡ್ತಾ ಇರ್ತಾರೆ, ಅವರು ಏನಾದ್ರು ಗೂಡ್ಸ್ ಕೊಡ್ತಾ ಇರ್ತಾರ, ಇವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಖಂಡಿತ ಇಲ್ಲ. ಡಾಕ್ಟರ್ ಪೇಷಂಟ್ ನ ಹೇಗೆ ಟೆಸ್ಟ್ ಮಾಡ್ತಾನಲ್ಲ ಅದನ್ನ ಎಲ್ಲಾನು ಸರ್ವಿಸ್ ಅಂತ ಕರೀತಾರೆ. ಇದು ಇಂಟ್ಯಾಂಜಿಬಲ್, ಕಣ್ಣಿಗೆ ಕಾಣಿಸ್ತೇ ಇರೋಂತಹದ್ದು. ಯಾಕಂದ್ರೆ ಅವರು ಅವರ ನಾಲೆಡ್ಜ್ ನ ಯೂಸ್ ಮಾಡಿ ಇವ್ರಿಗೆ ಏನಾಗಿದೆ ಅಂತ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಯಾಗ್ನೈಸ್ ಮಾಡಿ ಅವ್ರಿಗೆ ಬೇಕಾದಂತಹ ಟ್ಯಾಬ್ಲೆಟ್ ನ ಕೊಡ್ತಾರೆ. ಕರೆಕ್ಟಾ? ಇಲ್ಲಿ ಡಾಕ್ಟರ್ ಕೊಡ್ತಕ್ಕಂತಹ ಸರ್ವಿಸ್ ಅವ್ರು ಚೆಕ್ ಮಾಡ್ತಾರಲ್ಲ, ಅದು ಏನ್ ಹೇಳ್ತಾ ಇದ್ರೆ ಇಂಟ್ಯಾಂಜಿಬಲ್, ಕಣ್ಣಿಗೆ ಕಾಣಿಸ್ತೇ ಇರ್ತಕ್ಕಂತಹದ್ದು. ಇದನ್ನ ಏನಂತಂದ್ರೆ ಗೂಡ್ಸ್ ಯಾವಾಗ್ಲೂ ಟ್ಯಾಂಜಿಬಲ್. ಡಾಕ್ಟರ್ ಸರ್ವಿಸ್ ಕೊಡೋದು ಇಂಟ್ಯಾಂಜಿಬಲ್, ಕಣ್ಣಿಗೆ ಕಾಣಿಸ್ತೇ ಇರೋಂತಹದ್ದು. ಯಾಕಂದ್ರೆ ಅದೊಂದು ಸೇವೆ. ಡಾಕ್ಟರ್ ಬರ್ದು ಕೊಡ್ತಾರ ಟ್ಯಾಬ್ಲೆಟ್ಸ್, ಅದು ಟ್ಯಾಂಜಿಬಲ್. ಗುಳಿಗೆ ಏನ್ ಕೊಡ್ತಾರಲ್ಲ, ಮಾತ್ರೆ ಏನ್ ಕೊಡ್ತಾರಲ್ಲ, ಅದು ಕಣ್ಣಿಗೆ ಕಾಣಿಸಂತದ್ದು. ಯಾಕಂತಂದ್ರೆ ಅದು ಗೂಡ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ಕನ್ಸಿಸ್ಟೆನ್ಸಿ ಏನ್ ಇನ್ಕನ್ಸಿಸ್ಟೆನ್ಸಿ ಅಂತಂದ್ರೆ, ಇನ್ಕನ್ಸಿಸ್ಟೆನ್ಸಿ ಅಂತಂದ್ರೆ ಬದಲಿ ಅಸಮಂಜಸ. ಆಗ್ಲೇ ಹೇಳಿದೀನಿ ಅಸಮಂಜಸ. ಹೇಗೆ ಅಸಮಂಜಸ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಡಿಫ್ರೆಂಟ್ ಕಸ್ಟಮರ್ ಹ್ಯಾವಿಂಗ್ ಡಿಫ್ರೆಂಟ್ ಡಿಮ್ಯಾಂಡ್ಸ್. ಎಕ್ಸಾಂಪಲ್ ಮೊಬೈಲ್ ಸರ್ವಿಸಸ್ ಗಳು ಏನಾಗಿರುತ್ತೆ, ಬೇರೆ ಬೇರೆ. ಈಗ ನೋಡಿ, ಡಿಫ್ರೆಂಟ್ ಕಸ್ಟಮರ್ಗೆ ಬೇರೆ ಬೇರೆ ರೀತಿಯಾದಂತಹ ಡಿಮ್ಯಾಂಡ್ ಗಳು ಇರ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವ ತರ, ಈಗ ಮೊಬೈಲ್ ಸರ್ವಿಸ್ ನ ಕೊಡ್ಬೇಕು ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಮೊಬೈಲ್ ತರ ಬೇರೆ ಬೇರೆ ಮೊಬೈಲ್ ಗಳು ಇರ್ತಾ ಹೋಗುತ್ತೆ. ಸರ್ವಿಸ್ ಮಾಡಕ್ಕೆ ಬೇರೆ ಬೇರೆ ಕಡೆ ಸರ್ವಿಸ್ ಸೆಂಟರ್ ಗೆ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಅಸಮಂಜಸವಾಗಿದೆ, ಇನ್ಕನ್ಸಿಸ್ಟೆಂಟ್ ಆಗಿದೆ. ಡಿಫ್ರೆಂಟ್ ಪ್ರತಿಯೊಂದು ಕಸ್ಟಮರ್ಗೆ ಅದು ಬೇರೆ ಬೇರೆ ಆಗ್ತಾ ಹೋಗ್ತಿದೆ. ಹಾಗೆ ಡಿಫ್ರೆಂಟ್ ಪ್ರತಿಯೊಬ್ಬರಿಗೂ ಡಿಮ್ಯಾಂಡ್ ಬೇರೆ ಬೇರೆ ತರ ಇದೆ ಅಂತ ಹೇಳ್ತಾ ಇದ್ರೆ. ಗೂಡ್ಸ್ ಅಲ್ಲಿ ಏನು, ಡಿಫ್ರೆಂಟ್ ಕಸ್ಟಮರ್ಸ್ ಗೆಟಿಂಗ್ ಸ್ಟ್ಯಾಂಡರ್ಡೈಸ್ಡ್ ಡಿಮ್ಯಾಂಡ್ ಫುಲ್ಫಿಲ್ಮೆಂಟ್. ಎಕ್ಸಾಂಪಲ್ ಮೊಬೈಲ್ ಫೋನ್. ನೀವ್ ಯಾವ್ದಾರೋ ಒಂದು ಮೊಬೈಲ್ ತಗೊಳ್ತೀರಾ ಅಂತಂದ್ರೆ, ಈಗ ಐಫೋನ್ ಬೇಕು ಅಂತ ಅಂದ್ಬಿಟ್ಟೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಅಥವಾ ನೀವ್ ಯಾವ್ದೋ ಮನೆಗೆ ಕಾರ್ ಪರ್ಚೇಸ್ ಮಾಡ್ತೀನಿ ಅಂತಾನೆ ಹೋಗ್ತಿದ್ರು ಅಂತಂದ್ರೆ ನೀವು ಸ್ಪೆಸಿಫಿಕ್ ಆಗಿ ಇದ್ಬಿಡುತ್ತೆ, ನನಗೆ ಇಂಥ ಪ್ರಾಡಕ್ಟ್ ತಗೊಳ್ಬೇಕಪ್ಪ ಅಂತ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿರ್ತೀರಾ. ಆದ್ರೆ ಇನಿಷಿಯಲಿ ನೀವು ಸರ್ವಿಸ್ಗೆ ಈಗ ಏನದು, ನಿಮ್ಗೆ ಪ್ರಾಡಕ್ಟ್ ಕನ್ಫರ್ಮ್ ಆಯ್ತು, ನೀವು ಟಾಟಾದಲ್ಲಿ ತಗೊಳ್ತೀರಾ ಅಥವಾ ಮಹೀಂದ್ರಾದಲ್ಲಿ ತಗೊಳ್ತೀರಾ, ಯಾವ ಪ್ರಾಡಕ್ಟ್ ಬೇಕು, ಯಾವ ವೆಹಿಕಲ್ ಬೇಕು ಅನ್ನೋದು ನಿಮಗೆ ಕನ್ಫರ್ಮ್ ಗೊತ್ತಾಗ್ಬಿಟ್ಟಿದೆ. ನೀವು ಹೋಗ್ಬಿಟ್ಟು ಆ ಶೋರೂಮ್ ಅಲ್ಲಿ ತಗೊಂಡ್ ಬರ್ತೀರಾ. ನೆಕ್ಸ್ಟ್ ಒಂದ್ 2 ವರ್ಷ 3 ವರ್ಷ ಎಲ್ಲ ಆದ್ಮೇಲೆ ಸರ್ವಿಸ್ಗೆ ಬೇರೆ ಕಡೆ ಬಿಡ್ಬೋದು. ಕರೆಕ್ಟಾ? ಬೇರೆ ಬೇರೆ ಕಸ್ಟಮರ್ ಡಿಫ್ರೆನ್ಸ್ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಗೂಡ್ಸ್ ಅಂತ ಅನ್ನೋದು ಏನಿರುತ್ತೆ, ಬೇರೆ ಬೇರೆ ಕಸ್ಟಮರ್ಗೆ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇದ್ರು ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ ಗಳು ಸಿಕ್ಬಿಡುತ್ತೆ. ಅದೇ ಸರ್ವಿಸು ಸ್ಟ್ಯಾಂಡರ್ಡೈಸ್ ಸಿಗಕ್ಕಾಗಂಗಿಲ್ಲ. ಈಗ ಕಾರಲ್ಲಿ ಎಲ್ಲೋ ಬೇರೆ ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಅಲ್ಲೇನೋ ಕಾರ್ಗೆ ಡ್ಯಾಮೇಜ್ ಆಯ್ತು ಅಥವಾ ಏನೋ ಮಿಷಿನರಿಗಳು ಹಾಳಾಯ್ತು ಅಂತಂದಾಗ ಅಲ್ಲಿ ಲೋಕಲಿಟಿ ಯಾರಿರ್ತಾರೆ ಸರ್ವಿಸು ಮೆನ್ನು ಅವ್ರ ಹತ್ರನೇ ಮಾಡಿಸ್ಬೇಕಾಗತ್ತೆ. ಅದೇನೇನೆ ಅವ್ರದೇ ಶೋರೂಮ್ ಅಂತ ಹುಡುಕೋಗಷ್ಟೊತ್ತಿ ಆಗತ್ತಾ? ಆಗಂಗಿಲ್ಲ. ಸರ್ವಿಸ್ ಅಂತ ಅನ್ನೋದು ಯಾವ ತರ ಇರುತ್ತೆ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ. ಪ್ರಾಡಕ್ಟ್ ಅನ್ನೋದು ಮಾತ್ರ ಕನ್ಸಿಸ್ಟೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ಸಪರಬಿಲಿಟಿ ಏನು, ಇನ್ಸಪರಬಿಲಿಟಿ ಅಂತಂದ್ರೆ ಬೇರ್ಪಡಿಸಲಿಕ್ಕೆ ಆಗದೆ ಇರುವಂತಹದ್ದು, ಬೇರ್ಪಡಿಸಲಾಗದ. ಏನು ಬೇರ್ಪಡಿಸಲಾಗದಲ್ಲ ಅಂತಂದ್ರೆ
ಸೈಮಲ್ಟೇನಿಯಸ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್. ಎಕ್ಸಾಂಪಲ್ ಏನ್ ಹೇಳ್ತಾ ಇದಾರೆ, ಇನ್ಸಪರಬಿಲಿಟಿ ಬೇರ್ಪಡಿಸಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಇಲ್ಲಿ ಸರ್ವಿಸಸ್ ಅಲ್ಲಿ ಎಕ್ಸಾಂಪಲ್ ಕೊಡ್ತಾ ಹೇಳ್ತಾ ಇದ್ರೆ ಸೈಮಲ್ಟೇನಿಯಸ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಎರಡು ಒಂದೇ ಟೈಮ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಏನು ಎರಡು ಒಟ್ಟಿಗೆ ಆಗುತ್ತೆ ಅಂತಂದ್ರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ನೋಡಿ, ಇಲ್ಲಿ ಈಟಿಂಗ್ ಐಸ್ ಕ್ರೀಮ್ ಇನ್ ಎ ರೆಸ್ಟೋರೆಂಟ್. ನೀವು ರೆಸ್ಟೋರೆಂಟ್ ಹೋಗಿ ಏನಾದ್ರೂ ಐಸ್ ಕ್ರೀಮ್ ನ ತಿಂತೀನಿ ಅಥವಾ ಏನೇ ಒಂದು ಐಟಮ್ ಕೊಡ್ತೀನಿ ಅಂತಂದ್ರು ಅಲ್ಲೇ ಮಾಡಿ, ಅಥವಾ ಅಲ್ಲಿರೋದ್ ಐಸ್ ಕ್ರೀಮ್ ನಿಮ್ಗೆ ಅಲ್ಲೇ ಸರ್ವಿಸ್ ಕೊಡ್ತಾರೆ, ಅಲ್ಲೇ ಪ್ರಾಡಕ್ಟ್ ಇತ್ತು ಅಲ್ಲೇ ಸರ್ವಿಸ್ ಸಿಕ್ಬಿಡ್ತು, ಕರೆಕ್ಟಾ? ಸೊ ಹಂಗಾಗಿ ಅದನ್ನ ಬೇರ್ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಗೂಡ್ಸ್ ಅಲ್ಲಿ ಹೇಗೆ ಸಪರೇಷನ್ ಆಫ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್. ಎಕ್ಸಾಂಪಲ್ ಪರ್ಚೇಸಿಂಗ್ ಐಸ್ ಕ್ರೀಮ್ ಫ್ರಮ್ ದ ಸ್ಟೋರ್. ಏನ್ ಹೇಳ್ತಾ ಇದಾರೆ, ಇದನ್ನ ಬೇರೆ ತರನು ಒಂದು ಎಕ್ಸಾಂಪಲ್ ಕೊಟ್ಟೇನೆ, ಇಲ್ಲೇ ಕೊಟ್ಟಿದ್ದಾರೆ, ಅದ್ರ ಪ್ರಕಾರನೇ ನೋಡೋಣ. ಇದನ್ನ ಗೂಡ್ಸ್ ಇಲ್ಲಿ ಸರ್ವಿಸ್ ನ ಏನಿತ್ತು ಸಪರೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರೆ, ಇಲ್ಲಿ ಗೂಡ್ಸ್ ಅಲ್ಲಿ ಏನು ಅದನ್ನ ಸಪರೇಷನ್ ಆಫ್ ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್, ಪ್ರೊಡಕ್ಷನ್ ಮತ್ತೆ ಕನ್ಸಂಪ್ಷನ್ ನ ಡಿವೈಡ್ ಮಾಡ್ಬೋದು, ಬೇರೆ ಮಾಡ್ಬೋದು ಅಂತ ಹೇಳ್ತಿದ್ರೆ. ಅಲ್ಲಿ ಏನಿತ್ತು ರೆಸ್ಟೋರೆಂಟ್ ಅಲ್ಲೇ ಕುತ್ಕೊಂಡು ನೀವು ಐಟಮ್ ಗೂಡ್ಸ್ ಇತ್ತು, ನಿಮ್ಗೆ ಒಂದು ಐಸ್ ಕ್ರೀಮ್ ಇತ್ತು, ಅದನ್ನ ಕನ್ಸ್ಯೂಮ್ ಮಾಡ್ಬಿಟ್ರಿ, ಹಾಗಾಗಿ ಅದನ್ನ ಸಪರೇಟ್ ಮಾಡಕ್ ಆಗ್ಲಿಲ್ಲ ಅಲ್ಲೇನೆ. ಇಲ್ಲಿ ಗೂಡ್ಸ್ ನ ಹೇಗ್ ಸಪರೇಟ್ ಮಾಡ್ತೀರಾ ಅಂತಂದ್ರೆ, ನೀವು ಯಾವ್ದೋ ಒಂದು ಐಸ್ ಕ್ರೀಮ್ ಶಾಪ್ಗೆ ಹೋಗ್ಬಿಟ್ಟು ನೀವು ಐಸ್ ಕ್ರೀಮ್ ನ ತಗೊಳ್ತೀರಾ, ಬಟ್ ನೀವು ಅಲ್ಲಿ ಕನ್ಸಂಪ್ಷನ್ ನ ಮಾಡಲ್ಲ, ಮನೆಗೆ ಬಂದ್ಬಿಟ್ಟು ತಿಂತೀರಾ. ಸೊ ಹಾಗಾಗಿ ಐಸ್ ಕ್ರೀಮ್ ನ ಒಂದು ಪ್ರಾಡಕ್ಟ್ ಆಗಿ ಗೂಡ್ಸ್ ಆಗಿ ತಗೊಂಡ್ರಿ, ಅದನ್ನ ಬಂದು ಕನ್ಸ್ಯೂಮ್ ನ ಮನೇಲಿ ಮಾಡಿದ್ರಿ. ಸೊ ಐಟಮ್ ಅಂತ ಅನ್ನೋದು ನಮಗ್ ಸಿಗ್ತಿದೆ. ಸರ್ವಿಸ್ ಅಂತ ಅನ್ನೋದು ಜೊತೆಗೇನೆ ಎಲ್ಲಿ ಐಸ್ ಕ್ರೀಮ್ ಶಾಪ್ ಅಲ್ಲೇ ನೀವು ಪಾರ್ಲರ್ ಅಲ್ಲೇ ತಿಂದಾಗ ಅಲ್ಲೇ ಪ್ರಾಡಕ್ಟ್ ಇತ್ತು, ಅಲ್ಲೇ ಸರ್ವಿಸ್ ಸಿಕ್ಬಿಡ್ತು. ಇದನ್ನ ಸಪರೇಟ್ ಮಾಡಕ್ಕಾಗಲ್ಲ, ಇನ್ಸಪರೇಬಲ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ವೆಂಟ್ರಿ ಏನು ಇನ್ವೆಂಟ್ರಿ ಅಂತಂದ್ರೆ ಗೂಡ್ಸ್ ಗಳನ್ನ ಇಲ್ಲಿ ನೋಡೋ, ಇಲ್ಲಿ ಕೆನಾಟ್ ಬಿ ಕೆಪ್ಟ್ ಇನ್ ಸ್ಟಾಕ್. ಎಕ್ಸಾಂಪಲ್ ಎಕ್ಸ್ಪೀರಿಯನ್ಸ್ ಆಫ್ ಎ ಟ್ರೈನ್ ಜರ್ನಿ. ಏನ್ ಹೇಳ್ತಾ ಇದ್ರೆ, ಇದನ್ನ ಇನ್ವೆಂಟ್ರಿ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇನ್ವೆಂಟ್ರಿ ಅಂತಂದ್ರೆ ಏನು, ಸ್ಟೋರ್ ಮಾಡಿ ಇಟ್ಕೊಳ್ಳಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಆದ್ಮೇಲೆ ಎಕ್ಸಾಂಪಲ್ ಕೊಟ್ಟು ಹೇಳಿದಿನಲ್ಲ, ಒಂದು ಪ್ರಾಡಕ್ಟ್ ವೇರ್ ಹೌಸ್ ಅಥವಾ ಗೋಡೌನ್ ಅಲ್ಲಿ ಇದೆ, ಅದು ಕಸ್ಟಮರ್ ಮನೆಗೆ ರೀಚ್ ಆಗ್ಬೇಕು. ಕಸ್ಟಮರ್ ರೀಚ್ ಆಗ್ಬೇಕು ಅಂತಂತಾರೆ ಒಬ್ಬ ಯಾರೋ ಪರ್ಸನ್ ಇರ್ಬೇಕು. ಆ ಪರ್ಸನ್ ಈಗ ಗೂಡ್ಸ್ ಆದ್ರೆ ಇವತ್ತು ಬಂತು ಸ್ಟೋರೇಜ್ ಮಾಡಿ ಇಟ್ಕೊಳ್ಬಹುದು, ಸರ್ವಿಸ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳಕಾಗತ್ತಾ? ಇದನ್ನ ಯಾರೋ ಒಬ್ಬ ವ್ಯಕ್ತಿ ಆ ಮನೆಗೆ ಕಸ್ಟಮರ್ ಮನೆಗೆ ರೀಚ್ ಮಾಡಿಸ್ಬೇಕು. ನಾಳೆ ಅದನ್ನ ಕಸ್ಟಮರ್ ಮನೆಗೆ ಈ ಎಂಪ್ಲಾಯಿ ರೀಚ್ ಮಾಡಿಸ್ತಾನೆ. ಗೂಡ್ಸ್ ನ ಸ್ಟೋರ್ ಮಾಡ್ಕೊಂಡ್ರಿ, ನಾಳೆ ಅವನು ತಗೋಗಿ ಕೊಡ್ತಕ್ಕಂತ ಕೆಲಸಗಳನ್ನ ಆಫೀಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳಕಾಗತ್ತಾ? ಖಂಡಿತ ಮಾಡ್ಕೊಳಂಗಿಲ್ಲ. ಹಂಗಾಗಿ ಅದು ಒಂದು ಎಕ್ಸಾಂಪಲ್. ಇನ್ನೂ ಒಂದು ಎಕ್ಸಾಂಪಲ್ ಅವ್ರು ಕೊಡ್ತಾ ಇರೋದೇನಂತಂದ್ರೆ ಎಕ್ಸ್ಪೀರಿಯನ್ಸ್ ಆಫ್ ಟ್ರೈನ್ ಜರ್ನಿ. ನೀವು ಟ್ರೈನ್ ಜರ್ನಿನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗ್ತಾ ಇರ್ತೀರಾ, ನೀವು ಗೂಡ್ಸ್ ನ ಯೂಸ್ ಮಾಡ್ತಾ ಇರ್ತೀರಾ ನೀವು ಹೋಗಕ್ಕೆ ಅಂತಂದ್ಬಿಟ್ಟು, ನೀವು ಆ ಜರ್ನಿನ ಎಂಜಾಯ್ ಮಾಡ್ತಿರ್ತೀರಾ, ಅದನ್ನ ಸ್ಟೋರ್ ಮಾಡ್ಕೊಳಕ್ಕಾಗತ್ತಾ? ಖಂಡಿತ ಸ್ಟೋರ್ ಮಾಡ್ಕೊಳಕ್ಕೆ ಆಗಂತಹದ್ದಲ್ಲ. ನೀವು ಟ್ರಾವೆಲ್ ಮಾಡಿರ್ತೀರಾ, ಸರ್ವಿಸ್ ನ ಯುಟಿಲೈಸ್ ಮಾಡಿರ್ತೀರಾ, ಕರೆಕ್ಟಾ? ಸೊ ಹಾಗಾಗಿ ಇದನ್ನ ಒಂದ್ ಕಡೆ ಸ್ಟೋರ್ ಮಾಡ್ಕೊಳಕ್ ಆಗೋದಿಲ್ಲ, ಒಂದ್ ಕಡೆ ಇಟ್ಕೊಳಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಕ್ಯಾನ್ ಬಿ ಕೆಪ್ಟ್ ಇನ್ ಸ್ಟಾಕ್. ಎಕ್ಸಾಂಪಲ್ ಟ್ರೈನ್ ಜರ್ನಿ ಟಿಕೆಟ್. ಏನ್ ಹೇಳ್ಬೋದು, ಇದನ್ನ ಗೂಡ್ಸ್ ಅಂತ ಅನ್ನೋದನ್ನ ಏನ್ನ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಅಂತ ಹೇಳ್ತಾ ಇದಾರೆ. ಯಾವ್ದನ್ನ, ಈಗ ಟ್ರೈನ್ ಜರ್ನಿ ಮಾಡ್ತಕ್ಕಂತಹದ್ದು ಸರ್ವಿಸ್, ಅದೇನೆ ಟ್ರೈನ್ ಟಿಕೆಟ್ ಅಂತಹದ್ದು ನಿಮ್ಗೆ ಎವಿಡೆನ್ಸ್ ಇರುತ್ತೆ, ಟಿಕೆಟ್ ನಿಮ್ಗೆ ಕೈಗೆ ಸಿಗುತ್ತೆ ತಾನೆ. ಸೊ ಹಾಗಾಗಿ ಅದು ಗೂಡ್ಸ್ ವ್ಯಾಲಿಡ್ ಇರುತ್ತೆ. ನಿಮ್ಗೆ ಗೂಡ್ಸ್ ಕಣ್ಣಿಗೆ ಕಾಣಿಸುತ್ತೆ, ಟಿಕೆಟ್ ಕಾಣಿಸ್ತಾ ಇದೆ, ಟ್ರೈನ್ ಜರ್ನಿ ಮಾಡ್ತಾ ಇರೋದು ಕಾಣಿಸ್ತಾ ಇದೆಯಾ? ಖಂಡಿತ ಆದ ಸರ್ವಿಸ್ ನಿಮ್ಗೆ ಕಾಣಿಸಂಗಿಲ್ಲ. ಈ ಇನ್ವೆಂಟ್ರಿನ ಸ್ಟೋರ್ ಮಾಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಟಿಕೆಟ್ ಸ್ಟೋರ್ ಮಾಡಕ್ಕಾಯ್ತು, ಜರ್ನಿ ಸ್ಟೋರ್ ಮಾಡಕ್ಕಾಯ್ತಾ? ಖಂಡಿತ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಾ ಇದಾರೆ. ಫೈನಲ್ ಏನು ಇನ್ವಾಲ್ವ್ಮೆಂಟ್? participation of customer at the time of service delivery. Example self service in the fast food ಜಾಯಿಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದಾರೆ, ಕಸ್ಟಮರ್ದು ಪಾರ್ಟಿಸಿಪೇಷನ್ ಇಲ್ಲಿ ಯಾವ ತರ ಇರುತ್ತೆ ಅಂತಂತಂದ್ರೆ ಸರ್ವಿಸ್ ಡೆಲಿವರಿ ಕೊಡ್ತಕ್ಕಂತಹ ಟೈಮ್ ಅಲ್ಲಿ ಆತ ಇರ್ತಾನೆ ಅಂತ ಅಂದ್ಬಿಟ್ಟು. ಹೇಗೆ, ಈಗ ಒಂದು ಏನಾಯ್ತು ಅಂತಂತಂದ್ರೆ ಫಾಸ್ಟ್ ಫುಡ್ ಅಲ್ಲಿ ಊಟ ಮಾಡಕ್ ಹೋದ್ರು ಅಂತಂತಂದ್ರೆ ಅಲ್ಲಿ ನಿಮಗೆ ಏನು ನೀವು ಐಟಮ್ ನ ತಗೊಂಡು ಊಟ ಮಾಡ್ತೀರಾ, ಇದು ಸರ್ವಿಸ್ಗೆ ಬಂದ್ಬಿಡ್ತು. ಓಕೆನಾ, ಕರೆಕ್ಟಾ? ಸೊ ಇಲ್ಲಿ ಏನಾಯ್ತು, ಸೆಲ್ಫ್ ಸರ್ವಿಸ್ ಇತ್ತು, ನೀವೇ ಹೋಗಿ ನೀವೇ ಎತ್ಕೊಂಡ್ರಿ, ಆಯ್ತಾ? ಗೂಡ್ಸ್ ಅಲ್ಲಿ ಏನಂತಂದ್ರೆ ಇಲ್ಲಿ ಏನಾಗ್ತಿದೆ, ಇನ್ವಾಲ್ವ್ಮೆಂಟ್, ನಿಮ್ಮ ಪಾರ್ಟಿಸಿಪೇಷನ್, ಕಸ್ಟಮರ್ ಪಾರ್ಟಿಸಿಪೇಷನ್ ಇಲ್ಲಿದೆ. ಆದ್ರೆ ಗೂಡ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಯಾವ ತರ ಇರುತ್ತೆ ಅಂತ ನೋಡೋಣ. ಇನ್ವಾಲ್ವ್ಮೆಂಟ್ ಅಟ್ ದ ಟೈಮ್ ಆಫ್ ಡೆಲಿವರಿ ನಾಟ್ ಪಾಸಿಬಲ್. ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ವೆಹಿಕಲ್. ಈಗ ನೀವು ಸರ್ವಿಸ್ ಅಲ್ಲಿ ಏನಾಯ್ತು, ನೀವು ಬುಕ್ ಮಾಡಿದ್ರೆ ಕಾರನ್ನ ಹೋಗಿ ತಗೊಂಡ್ ಬಂದ್ರೆ, ನೀವು ಹೋಗಿದ್ದಕ್ಕೆ ಅಲ್ಲಿ ವೆಹಿಕಲ್ ಸಿಕ್ತು, ಕರೆಕ್ಟಾ?
ಅಥವಾ ನಿಮ್ ರೆಪ್ರೆಸೆಂಟೇಟಿವ್ ಯಾರನ್ನೇ ಕಳ್ಸಿರ್ತೀರ, ನೀವು ಅಲ್ಲಿ ಏನಾಯ್ತು, ನೀವ್ ಅಲ್ಲಿ ಹೋದ್ರಿ, ಆ ಟೈಮಲ್ಲಿ ನಿಮ್ಗೆ ಆ ಸರ್ವಿಸ್ ಸಿಕ್ತು. ಬಟ್ ಈಗ ಕಾರು ನಮಗ್ ಗೊತ್ತಿಲ್ಲದಂಗೆ ಇಲ್ಲೋ ಒಂದ್ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಅದು ನಮ್ಗೆ ಸಿಗುತ್ತೆ ಅಂತ ಗೊತ್ತಿರುತ್ತಾ? ಖಂಡಿತ ಸಿಕ್ಕಿರಂಗಿಲ್ಲ. ಸೊ ಕಸ್ಟಮರ್ದು ಏನಿರುತ್ತೆ ಇದ್ರಲ್ಲಿ, ಕಸ್ಟಮರ್ ಇನ್ವಾಲ್ವ್ಮೆಂಟ್ ಅಟ್ ದ ಟೈಮ್ ಆಫ್ ಡೆಲಿವರಿ ನಾಟ್ ಪಾಸಿಬಲ್. ಡೆಲಿವರಿ ಕೊಡ್ತಕ್ಕಂತಹ ಟೈಮ್ ಅಲ್ಲಿ ಅದು ಪಾಸಿಬಲ್ ಗೂಡ್ಸ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ರೆ. ಸೊ ನಿಮ್ಗೆ ಡಿಫ್ರೆನ್ಸಸ್ ಬಿಟ್ವೀನ್ ಸರ್ವಿಸ್ಗೂ ಮತ್ತೆ ಗೂಡ್ಸ್ಗೂ ಇರ್ತಕ್ಕಂತಹ ಡಿಫ್ರೆನ್ಸಸ್ ಗಳು ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಡಿಫ್ರೆಂಟ್ ಟೈಪ್ ಆಫ್ ಸರ್ವಿಸಸ್ ಗಳು ಯಾವುದು, ವೈವಿಧ್ಯಮಯವಾದಂತಹ ಸೇವೆಗಳು, ವಿವಿಧ ಪ್ರಕಾರಗಳ ಸೇವೆಗಳು ಯಾವ್ಯಾವು ಅಂತಂದ್ಬಿಟ್ಟು ನೋಡೋಣ. ಸೇವೆ ಓಕೆನಾ. ಫಸ್ಟ್ ಒನ್ ಯಾವುದು? ಬಿಸ್ನೆಸ್ ಸರ್ವಿಸಸ್. ನೋಡೋಣ. ಪಾಯಿಂಟ್ ಸಿಂಪಲ್ ಆಗಿದೆ ಗೈಸ್, ಒಂದೊಂದೇ ಲೈನ್ ಅಲ್ಲಿ ಬರ್ತಕ್ಕಂತಹದ್ದು. ಇದು ನಿಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ ವಾಟ್ ಯು ಮೀನ್ ಬೈ ಬಿಸ್ನೆಸ್ ಸರ್ವಿಸಸ್ ಅಥವಾ ವಾಟ್ ಯು ಮೀನ್ ಬೈ ಸೋಷಿಯಲ್ ಸರ್ವಿಸಸ್, ಈ ತರ ಕೇಳಿದ್ರೆ ಎರಡು ಲೈನ್ ಏನಿದೆಯಲ್ಲ ಅದನ್ನ ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಈಸಿಯಾಗಿ, ಅಥವಾ 1 ಮಾರ್ಕ್ಸ್ ಕೇಳಿದ್ರು ಅಂತಂದ್ರೆ 1 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸ್ಕೋರ್ ಆಗುತ್ತೆ. ಬಿಸ್ನೆಸ್ ಸರ್ವಿಸಸ್ ಏನು? ಈ ಬಿಸ್ನೆಸ್ ಸರ್ವಿಸಸ್ ಅಂತ ಅನ್ನೋದು ಬಿಸ್ನೆಸ್ಗೆ, ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಸರ್ವಿಸ್ ಗಳಾಗಿದೆ, ಸೇವೆಗಳಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. Business services are those services which are used by business enterprises. ಈ ಬಿಸ್ನೆಸ್ ಸರ್ವಿಸಸ್ ಗಳನ್ನ ಯಾರು ಯೂಸ್ ಮಾಡ್ತಾರೆ ಅಂತಂದ್ರೆ ಬಿಸ್ನೆಸ್ ಮೆನ್ ಗಳು ಯೂಸ್ ಮಾಡ್ತಾರೆ, ಬಿಸ್ನೆಸ್ ಎಂಟರ್ಪ್ರೈಸಸ್ ಗಳು ಯೂಸ್ ಮಾಡ್ತಾರೆ ಫಾರ್ ದ ಕಂಡಕ್ಟ್ ಆಫ್ ದೇರ್ ಆಕ್ಟಿವಿಟಿ. ಆ ಬಿಸ್ನೆಸ್ ಮಾಡಕ್ಕೋಸ್ಕರ ಈ ಸರ್ವಿಸ್ ಗಳನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಯಾವ್ದು? ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು, ವೇರ್ ಹೌಸ್ ಮತ್ತೆ ಕಮ್ಯುನಿಕೇಶನ್ ಸರ್ವಿಸ್ ಆಗಿರ್ಬೋದು. ಅವ್ರು ಬಿಸ್ನೆಸ್ ಮಾಡಕ್ಕೆ ಏನೇನ್ ಸರ್ವಿಸ್ ಗಳನ್ನ ಯೂಸ್ ಮಾಡ್ತಾರೆ? ಒಂದು ಬ್ಯಾಂಕ್, ಅವ್ರ ಚೆಕ್ ಡೆಪಾಸಿಟ್, ಕ್ಯಾಶ್ ಡೆಪಾಸಿಟ್ ಏನೇ ಮಾಡ್ಬೇಕು ಅಂದ್ರೂ ಬ್ಯಾಂಕ್ ಬೇಕು. ಆ ಬಿಸ್ನೆಸ್ ರನ್ ಮಾಡೋಕ್ಕೋಸ್ಕರ ಬ್ಯಾಂಕಿಂಗ್ ಸರ್ವಿಸ್ ಯೂಸ್ ಮಾಡ್ತಾರೆ. ಇನ್ಶೂರೆನ್ಸ್ ಏನಕ್ಕೆ ಇನ್ಶೂರೆನ್ಸ್ ಮಾಡ್ಬೇಕು? ಇಫ್ ಸಪೋಸ್ ಏನಾದ್ರು ಲಾಸ್ ಆಯ್ತು, ಥ್ರೆಟ್ ಆಯ್ತು, ಫೈರ್ ಆಗೋಯ್ತು ಅಂತಂದ್ರೆ ಅದನ್ನ ಲಾಸ್ ಬೇರ್ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಇನ್ಶೂರೆನ್ಸ್ ಸರ್ವಿಸ್ ನ ಅವ್ರು ಬಿಸ್ನೆಸ್ ಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ. ಟ್ರಾನ್ಸ್ಪೋರ್ಟೇಶನ್, ಒಂದು ಪ್ರಾಡಕ್ಟ್ ನ ಒಂದು ಪ್ಲೇಸ್ ಇಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಅವರು ಟ್ರಾನ್ಸ್ಪೋರ್ಟೇಶನ್ ನ ಯೂಸ್ ಮಾಡ್ಬೇಕಾಗತ್ತೆ, ಅದು ಅವ್ರ ಸರ್ವಿಸ್ ಆಗಿರುತ್ತೆ. ಹಾಗೆ ಬೇರೆ ಐಟಮ್ ಗಳನ್ನ, ಪ್ರಾಡಕ್ಟ್ ನ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕಲ್ಲ, ಈ ತರದ್ದು ಸರ್ವಿಸ್ ನ ಇರುತ್ತೆ. ಹಾಗೆ ಕಮ್ಯುನಿಕೇಶನ್, ಒಂದ್ ಪ್ರಾಡಕ್ಟ್ ಇನ್ನೊಂದ್ ಕಡೆಗೆ ರೀಚ್ ಆಯ್ತಾ, ಅಥವಾ ನಮಗೆ ಬರ್ಬೇಕಾದಂತಹ ಪ್ರಾಡಕ್ಟ್ ಗಳು ಬೇಗ ಬಂತ ಕರೆಕ್ಟ್ ಆಗಿ ಅಂತ ಅಂದ್ಬಿಟ್ಟು ಕಮ್ಯುನಿಕೇಶನ್ ಸರ್ವಿಸ್ ಇಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಬಿಸ್ನೆಸ್, ಆ ಬಿಸ್ನೆಸ್ ರನ್ ಮಾಡೋಕೆ ಯೂಸ್ ಮಾಡ್ತಕ್ಕಂತಹ ಸರ್ವಿಸ್ ಗಳನ್ನ ಬಿಸ್ನೆಸ್ ಸರ್ವಿಸ್ ಅಂತ ಕರೀತಾರೆ ಅಂತಂದ್ಬಿಟ್ಟು ನಿಮ್ಗೆ ಅರ್ಥ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಯಾವುದು? ಸೋಷಿಯಲ್ ಸರ್ವಿಸಸ್. ಸೋಷಿಯಲ್ ಸರ್ವಿಸಸ್ ಅಂತ ಅಂತಂದ್ರೆ ಏನು? ಸಾಮಾಜಿಕ ಸೇವೆಗಳು. ಇದು ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ಸೇವೆ ಆಗಿತ್ತು, ಹಾಗಾಗಿ ಅದಕ್ಕೆ ವ್ಯವಹಾರಗಳಿಗೆ ಸಂಬಂಧಪಟ್ಟ ಸೇವೆ ಫಸ್ಟ್ ಒಂದಾಗಿತ್ತು. ಸಾಮಾಜಿಕ ಸೇವೆ ಅಂತಂದ್ರೆ ಸಮಾಜಕ್ಕೋಸ್ಕರ ಮಾಡ್ತಕ್ಕಂತಹ ಸೇವೆ ಎರಡನೇದಾಗಿದೆ. ಏನ್ ಹೇಳ್ತಿದ್ರೆ? ಸೋಷಿಯಲ್ ಸರ್ವಿಸಸ್ ಆರ್ ದೋಸ್ ಸರ್ವಿಸಸ್ ದಟ್ ಆರ್ ಜನರಲಿ ಪ್ರೊವೈಡೆಡ್ ವಾಲಂಟರಿ ಇನ್ ಪರ್ಸ್ಯೂಟ್ ಆಫ್ ಸರ್ಟೈನ್ ಗೋಲ್ಸ್. ಇದು ಸೋಷಿಯಲ್ ಸರ್ವಿಸ್ ಅಂತ ಅನ್ನೋದು ಹೇಗ್ ಬರ್ತಾ ಇದೆ ಅಂತಂತಂದ್ರೆ ಜನರಿಗೋಸ್ಕರ, ಇಲ್ಲಿ ಇರ್ತಕ್ಕಂತಹ ಜನರ ಹೆಲ್ಪ್ ಗೋಸ್ಕರ ಮಾಡ್ತಕ್ಕಂತಹದ್ದು, ಇಲ್ಲಿ ಇರ್ತಕ್ಕಂತಹ ಸೊಸೈಟಿಲಿ ಇರ್ತಕ್ಕಂತಹ ಜನರಿಗೋಸ್ಕರ ವಾಲಂಟಿಯರಿ ಆಗಿ ಮಾಡ್ತಕ್ಕಂತಹದ್ನ ಸೋಷಿಯಲ್ ಸರ್ವಿಸ್ ಅಂತ ಹೇಳ್ತಿದ್ರೆ. ಅದಕ್ಕೆ ಎಕ್ಸಾಂಪಲ್ ಯಾವುದು? ಹೆಲ್ತ್ ಕೇರ್ ಆಗಿರ್ಬೋದು, ಅಥವಾ ಎಜುಕೇಶನಲ್ ಸರ್ವಿಸಸ್. ಸುಮಾರು NGO ಇರುತ್ತೆ ಅಲ್ವಾ, ಹಾಗೆ ಗೌರ್ಮೆಂಟ್ ಏಜೆನ್ಸಿಗಳಿರುತ್ತೆ. ಅವು ಎಜುಕೇಶನ್ ನ ಇಲ್ಲಿಯ ಜನಕ್ಕೆ, ಇಲ್ಲಿಯ ಜನ ಡೆವಲಪ್ ಆಗ್ಲಿ, ನಾಲೆಡ್ಜ್ ಅವ್ರದ್ದು ಗೇನ್ ಆಗ್ಲಿ ಅಂತ ಅಂದ್ಬಿಟ್ಟು ಎಜುಕೇಶನ್ ಕೊಡೋದಾಗಿರ್ಬೋದು, ಹೆಲ್ತ್ ಅಂತಂತಂದ್ರೆ ಮೆಡಿಕೇಶನ್ಸ್ ನ ಕೊಡೋದಾಗಿರ್ಬೋದು, ಡಾಕ್ಟರ್ ಸರ್ವಿಸಸ್ ಗಳನ್ನ ಕೊಡೋದಾಗಿರ್ಬೋದು, ಅದು ಸೋಷಿಯಲ್ ಸರ್ವಿಸ್ ಆಗಿರುತ್ತೆ, ಸಾಮಾಜಿಕ ಸೇವೆ ಆಗಿರುತ್ತೆ. ಅಲ್ಲಿ ಬಿಸ್ನೆಸ್ ಸೇವೆ ಅಂತಂದ್ರೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಸೇವೆ ಆಯ್ತು, ಇಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಂತಹ ಸೇವೆ ಆಯ್ತು ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಮೂರನೇದು ಯಾವುದು? ಪರ್ಸನಲ್ ಸರ್ವಿಸಸ್. ಏನ್ ಪರ್ಸನಲ್ ಸರ್ವಿಸಸ್ ಅಂತಂದ್ರೆ personal services are those services which are expressed differently by different customer. ಏನ್ ಹೇಳ್ತಾ ಇದ್ರೆ ಇದನ್ನ? ಸೊ ಪರ್ಸನಲ್ ಸರ್ವಿಸ್ ಅಂತ ಅನ್ನೋದು ಬೇರೆ ಬೇರೆ ಕಸ್ಟಮರ್ಸ್ ಗಳು ಬೇರೆ ಬೇರೆ ತರ ಎಕ್ಸ್ಪ್ರೆಸ್ ನ ಮಾಡ್ತಾರೆ. ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನ ಹೇಳ್ಕೊಳ್ಳೋ ಅಂತಹದ್ದು. ಪ್ರತಿಯೊಬ್ಬರಿಗೂ ಆದಂತಹ ಎಕ್ಸ್ಪೀರಿಯನ್ಸ್ ಮತ್ತೊಬ್ಬರಿಗೆ ಆಗಿಲ್ದೇ ಇರ್ತಂತಹದ್ದು ಅಂತ ಅಂದ್ಬಿಟ್ಟು. ಹಾಗಾದ್ರೆ ಆ ತರದ್ದು ಯಾವುದು? ಟೂರಿಸಂ ಆಗಿರ್ಬೋದು, ಅದಾದ್ಮೇಲೆ ರಿಕ್ರಿಯೇಷನ್ ಸರ್ವಿಸ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು. ಈಗ
ನಾನು ಯಾವ್ದೋ ಒಂದು ರೆಸ್ಟೋರೆಂಟ್ಗೆ ಹೋದೆ, ಅಲ್ಲಿ ನನಗೆ ಊಟ ಇಷ್ಟ ಆಯ್ತು, ಅಲ್ಲಿಯ ಸರ್ವಿಸ್ ಗಳು ಇಷ್ಟ ಆಗೋಯ್ತು ಅಂತಂದ್ರೆ ಅದು ನನಗೆ ಯಾವ ತರ ಇಷ್ಟ ಆಗುತ್ತೆ, ನಮ್ಮ ಜೊತೆಗಿದ್ದವ್ರಿಗೆ ಆ ತರ ಇಷ್ಟ ಆಗದೆ ಇರ್ಬೋದು, ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಪ್ರಾಸ್ಪೆಕ್ಟಿವ್ ಇರುತ್ತೆ. ನಮಗೆ ಇಷ್ಟ ಆಗಿದ್ದು ಬೇರೆಯವ್ರಿಗೆ ಇಷ್ಟ ಆಗದೆ ಇರ್ಬೋದು, ನಮಗೆ ಇಷ್ಟ ಆಗಿದ್ದ ಟೇಸ್ಟ್ ಇನ್ನೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಹಾಗಾಗಿ ಪರ್ಸನಲ್ ಸರ್ವಿಸ್ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಬಿಟ್ಟಿದ್ದು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ರೀತಿಯಾದಂತಹ ಇರ್ತಕ್ಕಂತಹದ್ದು. ಈಗ ಏನಂತಂದ್ರೆ ಫ್ಯಾಮಿಲಿಗೆ ಟೈಮ್ ಕೊಡ್ತಕ್ಕಂತಹದ್ದು ಪರ್ಸನಲ್ ಟೈಮ್ ಆಗಿರುತ್ತೆ, ಪರ್ಸನಲ್ ಸರ್ವಿಸ್. ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಅಂತ ಅನ್ಕೊಳ್ಳಿ. ಟೂರಿಸ್ಟ್ ಗೈಡ್ಗಳು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಈಗ ನಿಮ್ಗೆ ಎಸ್ಪೆಷಲಿ ನೀವು ಜಪಾನ್ ಏನಾದ್ರು ಟ್ರಾವೆಲ್ ಮಾಡ್ತೀನಿ ಅಂತಂದ್ರೆ ಜಪಾನ್ ಅಲ್ಲಿ ನಿಮ್ಮನ್ನ ಪರ್ಸನಲ್ ಯಾರು ಕೋಚ್ ಅಥವಾ ಸರ್ವಿಸ್ಗಳು ಗಳೇ ಇರ್ತಾರೆ. ಅವ್ರನ್ನ ನೀವು ದಿನಕ್ಕೆ ಇಷ್ಟು ಅಂತ ಅಂದ್ಬಿಟ್ಟು ರೂಪಾಯಿಗೆ ಬುಕ್ ಮಾಡ್ಕೊಳ್ಬಹುದು. ಅವ್ರದ್ದು ಏನ್ ಕರೆನ್ಸಿ ಇರುತ್ತೆ ಆ ಕರೆನ್ಸಿಲಿ ನೀವು ಬುಕ್ ಮಾಡ್ಕೊಳ್ಬಹುದು. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಅವರು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೀವ್ ಎಲ್ಲಿಗೆ ಹೋಗ್ಬೇಕು ಅಂತಂದ್ರು ನಿಮಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಿಮ್ಗೆ ಇಲ್ಲಿಯ ಕಲ್ಚರ್ ಗಳನ್ನ ಎಲ್ಲ ಹೇಳ್ಕೊಡ್ತಾರೆ, ಆಮೇಲೆ ನಿಮ್ಗೆ ಅರ್ಥ ಮಾಡಿಸ್ತಾರೆ, ಎಲ್ಲಾ ಕಡೆಗೂ ಕರ್ಕೊ ಹೋಗ್ತಾರೆ, ನಿಮ್ಗೆ ಗೈಡ್ ಆಗಿ ವರ್ಕ್ ಮಾಡ್ತಾರೆ. ಓಕೆನಾ? ಅವರು ಅದನ್ನ ಹೇಗಾಗುತ್ತೆ, ಅದು ಪರ್ಸನಲ್ ಸರ್ವಿಸ್. ನಮ್ಮ ಪರ್ಸನಲ್ಗೋಸ್ಕರ ಯೂಸ್ ಮಾಡ್ತಕ್ಕಂತಹದ್ದು. ಸಲೂನ್ ಹೋಗೋದಾಗಿರ್ಬೋದು, ಅಥವಾ ಟ್ರಾವೆಲ್ ಮಾಡೋದಾಗಿರ್ಬೋದು, ಇನ್ನೊಬ್ರ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಇರ್ತಕ್ಕಂತಹದ್ದಾಗಿರ್ಬೋದು, ಇನ್ನೊಬ್ಬರಿಂದ ತಗೊಳ್ತಕ್ಕಂತಹದ್ದು. ಈ ತರ ನಮ್ಮ ವೈಯಕ್ತಿಕವಾಗಿ ತಗೊಳ್ತಕ್ಕಂತಹದ್ನ ಪರ್ಸನಲ್ ಸರ್ವಿಸಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಅಂತ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು? ಟೈಪ್ ಆಫ್ ಸರ್ವಿಸಸ್ ನ 3 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ. ಬಿಸ್ನೆಸ್ ಸರ್ವಿಸ್, ಬಿಸ್ನೆಸ್ ಗೋಸ್ಕರ ಯೂಸ್ ಮಾಡ್ತಕ್ಕಂತಹ ಸರ್ವಿಸ್ ಆಗಿತ್ತು. ಇನ್ನೊಂದು ಸೋಷಿಯಲ್ ಸರ್ವಿಸ್, ಸೋಷಿಯಲ್ ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂತಹ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಕ್ಕಂಥದ್ದು. 3ನೇದು ಪರ್ಸನಲ್ ಸರ್ವಿಸಸ್, ಒಬ್ಬ ವ್ಯಕ್ತಿ, ಖಾಸಗಿ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಸರ್ವಿಸ್ ಗಳಾಗಿರ್ಬೋದು. ಅದನ್ನ 3 ಡಿಫ್ರೆಂಟ್ ಟೈಪ್ ಆಫ್ ಸರ್ವಿಸ್ ಗಳು ಅನ್ನೋದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ನಾವು ಬ್ಯಾಂಕಿಂಗ್ ಕಾನ್ಸೆಪ್ಟ್ ನ ನೋಡ್ತಾ ಹೋಗೋಣ. ಬ್ಯಾಂಕಿಂಗ್ ಅಂತ ಅನ್ನೋದು ಒಂದು ಸರ್ವಿಸ್ ಇರ್ತಾನೆ. ಸೊ ಈ ಸರ್ವಿಸ್ ಯಾವ ತರ ಬರುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಏನ್ ಹೇಳುತ್ತೆ ಮೀನಿಂಗ್ ಆಫ್ ಬ್ಯಾಂಕಿಂಗ್ ಅಂತ ಅನ್ನೋದನ್ನ ನೋಡೋಣ. ಏನ್ ಹೇಳ್ತಾ ಇದೆ ಬ್ಯಾಂಕಿಂಗ್ ಮೀನಿಂಗ್? ಫಸ್ಟ್, banking means accepting for the purpose of lending and investment of deposit of money from the public, repayable on demand or otherwise, and withdraw by check, draft, order and otherwise. ಏನ್ ಹೇಳ್ತಾ ಇದಾರೆ, ಬ್ಯಾಂಕಿಂಗ್ ಅಂತ ಅನ್ನೋದು ಅವರ ಕಸ್ಟಮರ್ ಕಡೆಯಿಂದ ಪಬ್ಲಿಕ್ ಇಂದ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಥ್ರೂ ಡೆಪಾಸಿಟ್ ಅಲ್ವಾ. ನಾವು ದುಡ್ಡಿದ್ರೆ ಏನ್ ಮಾಡ್ತೀವಿ, ಹೋಗ್ಬಿಟ್ಟು ಬ್ಯಾಂಕಿಂಗ್ ಡೆಪಾಸಿಟ್ ಮಾಡ್ತೀವಿ. ಬ್ಯಾಂಕ್ ಏನ್ ಮಾಡುತ್ತೆ, ಪಬ್ಲಿಕ್ ಅಮೌಂಟ್ ಅನ್ನ ಅದು ಕಲೆಕ್ಟ್ ಮಾಡುತ್ತೆ. ಅವ್ರ ಅಕೌಂಟ್ ಹೋಲ್ಡರ್ಸ್ ಯಾರಿರ್ತಾರೆ ಅವ್ರ ಕಡೆಯಿಂದ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಕ್ಸೆಪ್ಟಿಂಗ್ ಏನು ಅಂದ್ರೆ, ಅಕ್ಸೆಪ್ಟಿಂಗ್ ಅಂದ್ರೆ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಪರ್ಪಸ್ ಆಫ್ ಲೆಂಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್, ಏನಕ್ಕೋಸ್ಕರ ಕಲೆಕ್ಟ್ ಮಾಡುತ್ತೆ, ಯಾರಿಗೋ ಬೇರೆಯವ್ರಿಗೆ ಲೆಂಡ್ ಮಾಡಕ್ಕೆ. ಲೆಂಡ್ ಅಂತಂದ್ರೆ ಏನು, ಲೋನ್ಗಳನ್ನ ಕೊಡ್ಲಿಕ್ಕೋಸ್ಕರ, ಬೇರೆಯವ್ರಿಗೆ ಕೊಡ್ಲಿಕ್ಕೋಸ್ಕರ, ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿಗೆ ಕೊಡ್ಲಿಕ್ಕೋಸ್ಕರ ಅಂತ ಅಂದ್ಬಿಟ್ಟು ಪಬ್ಲಿಕ್ ಇಂದ ಅದು ಅಮೌಂಟ್ ನ ಡೆಪಾಸಿಟ್ ಮಾಡ್ಕೊಳ್ಳುತ್ತೆ. ಯಾವಾಗ ಆ ಕಸ್ಟಮರ್ಸ್ಗೆ ವಾಪಸ್ ದುಡ್ಡು ಬೇಕು ಅಂತ ಅನ್ಸುತ್ತೆ ಆಗ ಅದು ಅಮೌಂಟ್ ನ ರಿಟರ್ನ್ ಮಾಡುತ್ತೆ. ಥ್ರೂ ವಿತ್ಡ್ರಾ ಮಾಡ್ಕೊಳ್ಬಹುದಾಗಿದೆ. ಯಾವ್ದ್ರ ಮೂಲಕ ವಿತ್ಡ್ರಾ ಮಾಡ್ಕೊಳ್ಬಹುದಾಗಿದೆ, ಚೆಕ್ ಮೂಲಕ ಆಗಿರ್ಬೋದು, ಡ್ರಾಫ್ಟ್ ಮೂಲಕ ಆಗಿರ್ಬೋದು, ಆರ್ಡರ್ ಅಂಡ್ ಅದರ್ವೈಸ್ ಬೇರೆ ಪ್ರಕಾರಗಳಲ್ಲಿ ನಾವು ಅಮೌಂಟ್ ನ ಇಟ್ಟಿರ್ತಕ್ಕಂತಹ ದುಡ್ಡನ್ನ ವಾಪಸ್ ತಗೊಳ್ಬಹುದಾಗಿದೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಬ್ಯಾಂಕ್ ಅಂತಂದ್ರೇನು, ಬ್ಯಾಂಕ್ ಇಸ್ ಎ ಬ್ಯಾಂಕ್ ಮೀನ್ಸ್ ಅಕ್ಸೆಪ್ಟಿಂಗ್ ಫಾರ್ ದುಡ್ಡನ್ನ ಕಸ್ಟಮರ್ ಅಕೌಂಟ್ ಹೋಲ್ಡರ್ ಇಂದ ಕಲೆಕ್ಟ್ ಮಾಡ್ತಾ ಇದೆ. ಏನಕ್ಕೋಸ್ಕರ ಕಲೆಕ್ಟ್ ಮಾಡ್ತಿದೆ ಅಂದ್ರೆ ಬೇರೆಯವ್ರಿಗೆ ಲೆಂಡ್ ಮಾಡಕ್ಕೋಸ್ಕರ, ಲೋನ್ ಕೊಡ್ಲಿಕ್ಕೋಸ್ಕರ ಅದು ಅಮೌಂಟ್ ನ ಕಲೆಕ್ಟ್ ಮಾಡ್ತಾ ಇದೆ. ಅದೊಂದು ಇನ್ಸ್ಟಿಟ್ಯೂಷನ್ ಬ್ಯಾಂಕ್ ಅಂತ ಅನ್ನೋದು, ಅದು ಕಲೆಕ್ಟ್ ಮಾಡ್ತಾ ಇದೆ ಪಬ್ಲಿಕ್ ಇಂದ, ಬೇರೆಯವ್ರಿಗೆ ಲೆಂಡ್ ಮಾಡ್ತಾ ಇದೆ. ಯಾವಾಗ ಕಸ್ಟಮರ್ಸ್ ಗೆ ಅಮೌಂಟ್ ಬೇಕು ಆ ಅಮೌಂಟ್ ನ ಕೊಡ್ತಾ ಇದೆ. ಹಾಗೇನೆ ಅದು ಏನ್ ಲೆಂಡ್ ಮಾಡ್ತಲ್ಲ, ಲೋನ್ ನ ಕೊಟ್ಟು ಅಮೌಂಟ್ ಬೇರೆಯವ್ರಿಗೆ ಕೊಡ್ತಾ ಇದೆಯಾ, ಆ ಅಮೌಂಟ್ ಗೆ ಅದು ವಿತ್ ಇಂಟ್ರೆಸ್ಟ್ ವಾಪಸ್ ಕಲೆಕ್ಟ್ ಮಾಡ್ತಿದೆ ಅನ್ನೋದನ್ನ ಹೇಳ್ತಾ ಇದಾರೆ. ಇದು ಮೀನಿಂಗ್ ಆಫ್ ಬ್ಯಾಂಕ್ ಆಗಿತ್ತು. ಹಾಗಾದ್ರೆ ಬ್ಯಾಂಕ್ ನ ಯಾವ ತರ ಕ್ಲಾಸಿಫಿಕೇಶನ್ ಮಾಡ್ತಾರೆ, ಯಾವ ಟೈಪ್ ಇದೆ ಬ್ಯಾಂಕ್ ಅಲ್ಲಿ ಅಂತ ಅಂದ್ಬಿಟ್ಟು ನೋಡೋಣ. ಬ್ಯಾಂಕ್ ನ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕ್ ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಅಂದ್ಬಿಟ್ಟು. ಏನು ಕಮರ್ಷಿಯಲ್ ಬ್ಯಾಂಕ್ ಮತ್ತೆ ಕೋಆಪರೇಟಿವ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್, ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಡೀಲಿಂಗ್ ಇನ್ ಮನಿ. ಕಮರ್ಷಿಯಲ್ ಬ್ಯಾಂಕ್ ಅಂತ ನಾವು ಮನಿ ಜೊತೆ ಡೀಲ್ ಮಾಡುತ್ತೆ, ಮನಿಯ ವ್ಯವಹಾರದಲ್ಲಿ ಅದು ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೇ ಅಕ್ಸೆಪ್ಟ್ ಡೆಪಾಸಿಟ್ ಆಫ್ ಮನಿ ಫ್ರಮ್ ಪಬ್ಲಿಕ್. ಅದು ಕೂಡ ಪಬ್ಲಿಕ್ ಇಂದ ಅಮೌಂಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದಾರೆ ಫಾರ್ ದ ಪರ್ಪಸ್ ಆಫ್
ಲೆಂಡಿಂಗ್ ಆರ್ ಇನ್ವೆಸ್ಟಿಂಗ್. ಅದು ಏನು ಕಲೆಕ್ಟ್ ಮಾಡ್ತಿದೆ, ಅಕ್ಸೆಪ್ಟ್ ಮಾಡ್ಕೊಂಡು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಅಥವಾ ಇನ್ವೆಸ್ಟ್ಮೆಂಟಲ್ ಆಕ್ಟಿವಿಟೀಸ್ಗೋಸ್ಕರ ಅದು ಕಲೆಕ್ಟ್ ಮಾಡ್ತಾ ಇದೆ. ಬೇಸಿಕಲಿ ದೆ ಲೆಂಡ್ ಫಂಡ್ಸ್ ಫಾರ್ ಕಮರ್ಷಿಯಲ್ ಆಕ್ಟಿವಿಟಿ. ಅವರು ಏನಕ್ಕೋಸ್ಕರ ಅಮೌಂಟ್ ಕೊಟ್ಟು ಬೇರೆ ನಮ್ ಕಸ್ಟಮರ್ ಇಂದ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬೇರೆಯವ್ರಿಗೆ ಕೊಡ್ತಾ ಇದೆ ಅಂತಂತಂದ್ರೆ ಕಮರ್ಷಿಯಲ್ ಆಕ್ಟಿವಿಟಿಗೋಸ್ಕರ ಮಾತ್ರ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಕಮರ್ಷಿಯಲ್ ಬ್ಯಾಂಕ್ ಏನ್ ಮಾಡ್ತಿದೆ, ಪಬ್ಲಿಕ್ ಇಂದ ಅಥವಾ ಕಸ್ಟಮರ್ ಇಂದ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಬೇರೆ ಕಡೆ ಲೆಂಡ್ ಅಥವಾ ಇನ್ವೆಸ್ಟ್ ಮಾಡ್ತಿದೆ. ಯಾವ ಪರ್ಪಸ್ಗೆ ಅಂತಂದ್ರೆ ಅದ್ರ ಮೇನ್ ಪರ್ಪಸ್ ಕಮರ್ಷಿಯಲ್ ಆಕ್ಟಿವಿಟೀಸ್ಗೋಸ್ಕರ. ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂತಂದ್ರೆ ನೆಕ್ಸ್ಟ್ ನೋಡ್ತೀವಿ, ಇದರಲ್ಲಿ ಎಕ್ಸಾಂಪಲ್ ಕೊಡ್ತಾ ಹೇಳ್ಬೇಕಾದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ, ಹಿಂಗೆ ಮೀನಿಂಗ್ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಕೋಆಪರೇಟಿವ್ ಬ್ಯಾಂಕ್ ಅಂತಂದ್ರೆ ಏನು? ಸ್ವಸಹಾಯ ಸಹಕಾರಿ ಬ್ಯಾಂಕ್ಗಳು ಅಂತ ಅಂದ್ಬಿಟ್ಟು ಕೇಳಿರ್ತಾರೆ. ನಿಮ್ ಮನೇಲಿ ನಮ್ ಬ್ಯಾಂಕ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅದಕ್ಕೆ ಹೋಗಿ ವೋಟ್ ಹಾಕ್ಬೇಕು ಅನ್ನೋದನ್ನು ಕೆಲವು ಸತಿ ನೀವು ಕೇಳಿರ್ಬೋದು ಅಥವಾ ಅಬ್ಸರ್ವ್ ಮಾಡಿರ್ಬೋದು. ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಗವರ್ನ್ಡ್ ಬೈ ದ ಪ್ರಾವಿಷನ್ ಆಫ್ ಸ್ಟೇಟ್ ಕೋಆಪರೇಟಿವ್. ಏನು ಇದು ಯಾವ್ದ್ರ ಪ್ರಕಾರ ನಡೆಯುತ್ತೆ ಅಥವಾ ರನ್ ಆಗುತ್ತೆ ಅಂತಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂತಹ ಕೋಆಪರೇಟಿವ್ ಸೊಸೈಟಿಗೆ ಇರ್ತಕ್ಕಂತಹ ಲಿಮಿಟೇಷನ್, ಆ ಪರ್ವ್ಯೂ ಅಲ್ಲಿ ಈ ಕೋಆಪರೇಟಿವ್ ಬ್ಯಾಂಕ್ ಗಳು ವರ್ಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊಸೈಟೀಸ್ ಆಕ್ಟ್ ಅಂಡ್ ಮೆಂಟ್ ಎಸ್ಪೆಷಲಿ ಫಾರ್ ಪ್ರೊವೈಡಿಂಗ್ ಚೀಪ್ ಕ್ರೆಡಿಟ್ ಟು ದೇರ್ ಕಸ್ಟಮರ್ ಮೆಂಬರ್ಸ್. ಏನ್ ಹೇಳ್ತಾ ಇದೆ, ಈ ತರದ್ದು ಕೋಆಪರೇಟಿವ್ ಸೊಸೈಟಿಗಳು ಅಥವಾ ಬ್ಯಾಂಕ್ಗಳು ಯಾಕೆ ಎಸ್ಪೆಷಲಿ ಓಪನ್ ಮಾಡ್ತಾರೆ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂತಹ ಮೆಂಬರ್ಗೆ ಚೀಪ್ ರೇಟ್ ಅಲ್ಲಿ ಇಂಟ್ರೆಸ್ಟ್ ಕೊಟ್ಟು ಲೋನ್ ನ ಕೊಡ್ಲಿಕ್ಕೋಸ್ಕರ, ಅವ್ರ ಮೆಂಬರ್ಗೆ ಕಮ್ಮಿ ಬಡ್ಡಿ ದರದಲ್ಲಿ ಲೋನ್ ನ ಕೊಡಕ್ಕೋಸ್ಕರ ಕೋಆಪರೇಟಿವ್ ಬ್ಯಾಂಕ್ ಗಳು ಓಪನ್ ಆಗುತ್ತೆ ಅಂತ ಹೇಳ್ತಿದ್ರೆ. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ರೂರಲ್ ಕ್ರೆಡಿಟ್. ಇಂಥ ಕೋಆಪರೇಟಿವ್ ಬ್ಯಾಂಕ್ ಗಳು ರೂರಲ್ ಅಂತಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಒಂದು ಸೋರ್ಸ್ ಏನಾಗಿದೆ, ಸಾಲದ ದೊಡ್ಡ ದೊಡ್ಡ ಬ್ಯಾಂಕ್ ಅಲ್ಲಿ ಹೋಗಿ ಸಾಲ ಕೇಳಿದ್ರೆ ಕೊಡದೇ ಇರ್ತಕ್ಕಂತಹ ಟೈಮ್ ಅಲ್ಲಿ ಇಂಥ ಕೋಆಪರೇಟಿವ್ ಬ್ಯಾಂಕ್ ಗಳು ಹಳ್ಳಿ ಅಥವಾ ಗ್ರಾಮಗಳಲ್ಲಿ ಸುತ್ತಮುತ್ತ ಇಂಥವು ಏನಾಗ್ತದೆ, ಈ ರೂರಲ್ ಸೈಡ್ ಅಲ್ಲಿ ಇವು ಸೋರ್ಸ್ ಆಗಿದೆ. ಏನ್ ಸೋರ್ಸ್ ಅಂತಂದ್ರೆ ಹಣಕಾಸವನ್ನ ನೆರವು ಮಾಡಿಕೊಡ್ತಕ್ಕಂತಹ ಬ್ಯಾಂಕ್ ಅಲ್ಲಾಗಿದೆ. ಯಾವ ಕೋಆಪರೇಟಿವ್ ಬ್ಯಾಂಕ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಇಲ್ಲಿಗೆ ನಿಮ್ಗೆ ಕಮರ್ಷಿಯಲ್ ಬ್ಯಾಂಕ್ ಅಂತಂದ್ರೆ ಏನು ಅಂತ, ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತಂದ್ರೆ ಏನು, ಮೀನಿಂಗ್ ಆಫ್ ಬ್ಯಾಂಕ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಸ್ಪೆಷಲೈಸ್ಡ್ ಬ್ಯಾಂಕ್. ಯಾವ್ದು ಸ್ಪೆಷಲೈಸ್ಡ್ ಬ್ಯಾಂಕ್ ಅಂತ ಏನು ಅಂತ ಅಂದ್ಬಿಟ್ಟು ನೋಡೋಣ. ಬ್ಯಾಂಕ್ಸ್ ಆರ್ foreign exchange bank, industrial bank, development banks and export import banks. They provide financial aid to foreign trade and industries. ಏನು ಸ್ಪೆಷಲೈಸ್ಡ್ ಬ್ಯಾಂಕ್ ಅಂತಂದ್ರೆ, ಸ್ಪೆಷಲೈಸ್ಡ್ ಬ್ಯಾಂಕ್ ಅಂತಂದ್ರೆ ಅವನ್ನ ಎಕ್ಸ್ಪೆಷಲಿ ಕೆಲವು ಪರ್ಪಸ್ಗೋಸ್ಕರ ಅಂತಾನೆ ಸ್ಪೆಸಿಫಿಕ್ ಆಗಿ ಬ್ಯಾಂಕ್ ಅನ್ನು ಓಪನ್ ಮಾಡಿರ್ತಾರೆ. ಯಾವ ತರದ ಬ್ಯಾಂಕ್ಗಳು, ಫಾರಿನ್ ಎಕ್ಸ್ಚೇಂಜ್ ಬ್ಯಾಂಕ್, ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಾನೆ ಕೆಲವು ಬ್ಯಾಂಕ್ ಅನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಇಂಡಸ್ಟ್ರಿಯಲ್ ಬ್ಯಾಂಕ್ ಅಲ್ಲಿ ಇಂಡಸ್ಟ್ರಿ ಡೆವಲಪ್ಮೆಂಟ್ ಗೆ, ಇಂಡಸ್ಟ್ರಿ ಯಾರ್ಯಾರು ನಡೆಸ್ತಾ ಇರ್ತಾರೆ ಅವ್ರಿಗೆ ಲೋನ್ ಕೊಡ್ಲಿಕ್ಕೆ ಅಂತಾನೆ ಅಂತ ಅಂದ್ಬಿಟ್ಟು ಬ್ಯಾಂಕ್ ನಡೆಸ್ತಾ ಇರ್ತಾರೆ, ಅದನ್ನ ಇಂಡಸ್ಟ್ರಿಯಲ್ ಬ್ಯಾಂಕ್ ಅಂತ ಹೇಳ್ತಾರೆ. ಡೆವಲಪ್ಮೆಂಟ್ ಬ್ಯಾಂಕ್ ಅಂತಂದ್ರೆ ಇಲ್ಲಿಯ ಸೊಸೈಟಿ ಆಗಿರ್ಬೋದು ಅಥವಾ ಇಲ್ಲಿಯ ಪಬ್ಲಿಕ್ ಆಗಿರ್ಬೋದು, ಹಾಗೇನೆ ಬೇರೆ ಬೇರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಏನಿದೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಅಂತಹದಕ್ಕೆ ಕೊಡ್ತಕ್ಕಂತಹ ಬ್ಯಾಂಕ್ ಆಗಿರ್ಬೋದು, ಅದನ್ನ ಡೆವಲಪ್ಮೆಂಟಲ್ ಬ್ಯಾಂಕ್ ಅಂತ ಹೇಳ್ತಾ ಇದ್ರೆ. ಹಾಗೇನೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್. ಎಕ್ಸ್ಪೋರ್ಟ್ ಅಂತಂದ್ರೆ ಏನು, ಬೇರೆ ದೇಶಗಳಿಗೆ ವಸ್ತುಗಳನ್ನ ರಫ್ತು ಮಾಡ್ತಕ್ಕಂತಹದ್ದು ಮತ್ತೆ ಬೇರೆ ದೇಶದಿಂದ ಆಮದು ಮಾಡ್ತಕ್ಕಂತಹದಕ್ಕೆ ಕೊಡ್ತಕ್ಕಂತಹ ಲೋನ್ಗಳನ್ನ ಸ್ಪೆಷಲೈಸ್ಡ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಕೇಳ್ತಾರೆ. ರಫ್ತು ಮಾಡಕ್ಕೆ ನೆರವಾಗುತ್ತೆ ಮತ್ತೆ ಆಮದು ಮಾಡ್ಕೊಳ್ಳಕ್ಕೂ ಅದು ನೆರವು ಮಾಡ್ಕೊಡುತ್ತೆ. ಅದು ಸ್ಪೆಸಿಫಿಕ್ ಆಗಿ ಆ ಕೆಲ್ಸಕ್ಕೆ ಮಾತ್ರನೇ ಮಾಡ್ತಕ್ಕಂತಹದ್ದು. ದೇ ಪ್ರೊವೈಡ್ ಫೈನಾನ್ಷಿಯಲ್ ಏಡ್ ಟು ಫಾರಿನ್ ಟ್ರೇಡ್ ಅಂಡ್ ಇಂಡಸ್ಟ್ರೀಸ್. ಅವು ಈ ಸ್ಪೆಷಲೈಸ್ಡ್ ಬ್ಯಾಂಕ್ ಗಳು ಯಾವುದಕ್ಕೋಸ್ಕರ ಸ್ಪೆಸಿಫಿಕ್ ಆಗಿ ಇರ್ತವೆ ಅಂತಂತಂದ್ರೆ ಸರ್ವಿಸ್ ನ ಕೊಡ್ತಾರಂತೆ. ಯಾವ್ದಕ್ಕೆ? ಫಾರಿನ್ ಟ್ರೇಡ್ ಮತ್ತೆ ಇಂಡಸ್ಟ್ರಿಗಳಿಗೆ. ವಿದೇಶಿ ಯಾವ್ದು ಬಿಸ್ನೆಸ್ ಇದೆಯಲ್ಲ ಅಂತಹ ಬಿಸ್ನೆಸ್ ಗಳಿಗೆ ಫೈನಾನ್ಷಿಯಲ್ ಏಡ್ ಅಂದ್ರೆ ಹಣಕಾಸಿನ ನೆರವನ್ನ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದು ಸ್ಪೆಷಲೈಸ್ಡ್ ಬ್ಯಾಂಕ್ ನ ಫೀಚರ್ ಆಗಿತ್ತು, ಮೀನಿಂಗ್ ಆಗಿತ್ತು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಯ್ತು. ಹಾಗಾದ್ರೆ ನಾಲ್ಕನೇದು ಯಾವುದು? ಸೆಂಟ್ರಲ್ ಬ್ಯಾಂಕ್. ಸಿ ಗೈಸ್, ನಾವೀಗ ಏನು ನೋಡಿದ್ವಲ್ಲ, ಏನೋ ಯಾವ್ದು ಪ್ರೀವಿಯಸ್ ಅಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಂಡು ಕೋಆಪರೇಟಿವ್ ಬ್ಯಾಂಕ್ ನೋಡುದು, ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಸ್ಪೆಷಲೈಸ್ಡ್ ಬ್ಯಾಂಕ್ ಇದೆಯಲ್ಲ, ಈ ಸ್ಪೆಷಲೈಸ್ಡ್ ಬ್ಯಾಂಕ್ ಗಳನ್ನ ಎಲ್ಲವನ್ನೂ ಮಾನಿಟರಿಂಗ್ ಕಂಟ್ರೋಲ್ ಮಾಡ್ತಕ್ಕಂತಹ ಹೆಡ್ ಯಾರಿರ್ತಾರಲ್ಲ ಅದನ್ನ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತಾರೆ. ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಸೆಂಟ್ರಲ್ ಬ್ಯಾಂಕ್ ಇಂದಾನೆ ಎಕ್ಸ್ಪೆಷಲಿ ಬರ್ಬೇಕಾಗಿತ್ತು. ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇಲ್ಲಿ. ದ ಸೆಂಟ್ರಲ್ ಬ್ಯಾಂಕ್ ಆಫ್ ಎನಿ ಕಂಟ್ರಿ ಸೂಪರ್ವೈಸರ್ಸ್
ಏನ್ ಹೇಳ್ತದೆ, ಯಾವುದೇ ದೇಶದ ಸೆಂಟ್ರಲ್ ಬ್ಯಾಂಕು ಏನಾಗಿರುತ್ತೆ, ಸೂಪರ್ವೈಸರ್ಸ್ ಆಗಿರ್ತಾರೆ. ಬೇರೆ ಎಲ್ಲಾ ಬ್ಯಾಂಕ್ ಗಳು ಡಿಫ್ರೆಂಟ್ ಟೈಪ್ ಆಫ್ ಇತ್ತಲ್ಲ, ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಸ್ಪೆಷಲೈಸ್ಡ್ ಬ್ಯಾಂಕ್, ಎಲ್ಲಾ ತರದ ಬ್ಯಾಂಕ್ ಗಳನ್ನ ಕಂಟ್ರೋಲ್ ಮಾಡುತ್ತೆ, ಸೂಪರ್ವೈಸ್ ಮಾಡುತ್ತೆ, ಹೆಡ್ ಸೆಂಟ್ರಲ್ ಬ್ಯಾಂಕ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನ ನೋಡಿ, ಸೂಪರ್ವೈಸರ್ ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ಸ್ ದ ಆಕ್ಟಿವಿಟಿ ಆಫ್ ಆಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಫ್ ದ ಕಂಟ್ರಿ. ನಮ್ ಇಡೀ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲಾ ಪ್ರಕಾರಗಳ ಬ್ಯಾಂಕ್ ಅನ್ನ ಈ ಸೆಂಟ್ರಲ್ ಬ್ಯಾಂಕ್ ಮಾನಿಟರಿಂಗ್ ಮಾಡುತ್ತೆ, ರೆಗ್ಯುಲೇಷನ್ ಮಾಡುತ್ತೆ, ಸೂಪರ್ವೈಸರಿ ಮಾಡುತ್ತೆ. ಕಂಪ್ಲೀಟ್ ಎಲ್ಲಾ ಬ್ಯಾಂಕ್ ಗಳು ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಟ್ ಆಲ್ಸೋ ಆಕ್ಟ್ ಆಸ್ ಬ್ಯಾಂಕರ್ ಟು ಗವರ್ನಮೆಂಟ್. ಇದು ಗವರ್ಮೆಂಟ್ ನ ಬ್ಯಾಂಕ್ ಆಗಿ ಕೂಡ ವರ್ಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಟ್ ಕರೆನ್ಸಿ ಅಂಡ್ ಕ್ರೆಡಿಟ್ ಪಾಲಿಸಿ. ಇದು ಏನ್ ಮಾಡುತ್ತೆ, ಸೆಂಟ್ರಲ್ ಬ್ಯಾಂಕ್ ಹೆಸರಲ್ಲೇ ಇದೆ, ಸೆಂಟ್ರಲ್ ಅಂತಂದ್ರೇನು, ಕೇಂದ್ರದಲ್ಲಿ ಇರ್ತಕ್ಕಂತಹ ಬ್ಯಾಂಕು ಇಡೀ ಅದ್ರ ಕೆಳಗೆ ಬರ್ತಕ್ಕಂತಹ ಎಲ್ಲಾ ಬ್ಯಾಂಕ್ ಗಳನ್ನ ನಿಯಂತ್ರಿಸದಾಗಿರ್ಬೋದು, ರೆಗ್ಯುಲೇಟ್ ಮಾಡೋದಂತಾಗಿರ್ಬೋದು, ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಕೊಡದಂತ ಆಗಿರ್ಬೋದು, ಎಲ್ಲವನ್ನು ಸೆಂಟ್ರಲ್ ಬ್ಯಾಂಕ್ ಮಾಡುತ್ತೆ ಅಂತ ಹೇಳ್ತಿದ್ರೆ. ಹಾಗೆ ಈ ಸೆಂಟ್ರಲ್ ಬ್ಯಾಂಕ್ ಏನಿದೆ ಅದು ಗವರ್ಮೆಂಟ್ ಬ್ಯಾಂಕ್ ಆಗಿ ಆಕ್ಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಅನ್ನೋದನ್ನು ಹೇಳ್ತಾ ಇದ್ರೆ. ಹಾಗೇನೆ ಏನಂತಂದ್ರೆ, ಇಡೀ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲಾ ಬ್ಯಾಂಕ್ ಗಳನ್ನ ಏನು ಕರೆನ್ಸಿನ ಅವರು ಪ್ರಿಂಟ್ ಮಾಡಿ ಚಲಾವಣೆ ಮಾಡೋದಾಗಿರ್ಬೋದು, ಅದನ್ನ ಕರೆನ್ಸಿನ ಪ್ರಿಂಟ್ ಮಾಡಿ ಎಲ್ಲಾ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂತಹ ಕೆಲಸ ಆಗಿರ್ಬೋದು, ಮತ್ತೆ ಕ್ರೆಡಿಟ್ ಪಾಲಿಸಿ ಸಾಲವನ್ನ ಕೊಡ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡ್ತಕ್ಕಂತಹದ್ದು ಈ ಸೆಂಟ್ರಲ್ ಬ್ಯಾಂಕ್ ನ ಕೆಲಸ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ನಮ್ಮ ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್ ಯಾವುದು? RBI. ಏನು RBI ಅಂತಂದ್ರೆ ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಈ ರಿಸರ್ವ್ ಬ್ಯಾಂಕ್ 1935 ಎಸ್ಟಾಬ್ಲಿಷ್ ಆಗಿರೋಂತಹದ್ದು. 1935ರಲ್ಲಿ ಎಸ್ಟಾಬ್ಲಿಷ್ ಆಯ್ತು. 1949 ಅಲ್ಲಿ ನ್ಯಾಷನಲೈಸ್ ಆಯ್ತು, ರಾಷ್ಟ್ರೀಕರಣಗೊಳಿಸಲಾಯಿತು. ಯಾವಾಗ? 1949 ನಲ್ಲಿ. ಆವಾಗ ಯಾವಾಗ ಸೆಂಟ್ರಲ್ ಬ್ಯಾಂಕ್ ಅಂತ ಅಂದ್ಬಿಟ್ಟು RBI ನ ನ್ಯಾಷನಲೈಸ್ ಮಾಡಿದ್ರು, ಆವಾಗ ಇಂಡಿಯಾದಲ್ಲಿ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಕೂಡ ಪಾಸ್ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. 1949 ಅಲ್ಲಿ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಪಾಸ್ ಆಯ್ತು. ಅದ್ರ ಜೊತೆಗೆ ಫಸ್ಟ್ ಈ RBI ಏನಿದೆಯಲ್ಲ ಇದು ನ್ಯಾಷನಲೈಸ್ ಆಗಿರೋದ್ರ ಜೊತೆಗೆ ಇವೆಲ್ಲ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಸೆಂಟ್ರಲ್ ಬ್ಯಾಂಕ್ ಯಾವ್ದು ಮತ್ತೆ ಅದು ಏನ್ ಮಾಡುತ್ತೆ, ಯಾವ ತರ ವರ್ಕ್ ಆಗುತ್ತೆ ಅಂತ ಅನ್ನೋದು ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಕ್ತು. ಹಾಗಾದ್ರೆ ಕಮರ್ಷಿಯಲ್ ಬ್ಯಾಂಕ್ ನಾವು ಫಸ್ಟ್ ನೋಡಿದ್ವಿಲ್ಲ, ಕಮರ್ಷಿಯಲ್ ಬ್ಯಾಂಕ್. ಆ ಕಮರ್ಷಿಯಲ್ ಬ್ಯಾಂಕ್ ಏನೇನು ಫಂಕ್ಷನ್ ಕೆಲಸಗಳನ್ನ ಮಾಡುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಹೋಗೋಣ. ಏನೇನ್ ಕೆಲಸ ಕಾರ್ಯಗಳನ್ನ ಅದು ಏನೇನ್ ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ ಅಂತ ಅಂದ್ಬಿಟ್ಟು. ಅದು ಮೇನ್ ಆಗಿ 2 ಪ್ರಕಾರವಾದಂತಹ ಕೆಲಸಗಳನ್ನ ಮಾಡ್ತಾ ಇದೆಯಂತೆ. ಬೇಸಿಕ್ ಆರ್ ಪ್ರೈಮರಿ ಫಂಕ್ಷನ್. ಹಾಗೆ ಫಸ್ಟ್ನೇದು ಯಾವುದು? ಬೇಸಿಕ್ ಆರ್ ಪ್ರೈಮರಿ ಫಂಕ್ಷನ್ ಮಾಡುತ್ತೆ ಅಂತ ಹೇಳ್ತಾ ಇದಾರೆ. ಸೆಕೆಂಡ್ ಒನ್ ಯಾವುದು? ಏಜೆನ್ಸಿ ಆರ್ ಜನರಲ್ ಯುಟಿಲಿಟಿ ಸರ್ವಿಸಸ್ ನ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದ್ರ ಅಂಡರ್ ಅಲ್ಲಿ ಬರ್ತಕ್ಕಂತಹದ್ದು ಪ್ರೈಮರಿ ವರ್ಕ್ ಅಥವಾ ಬೇಸಿಕ್ ಆಗಿ ಅದು ಏನ್ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್. ಇವ್ರು ಏನ್ ಮಾಡ್ತಾರೆ ಬ್ಯಾಂಕ್ಗಳು, ಈ ಕಮರ್ಷಿಯಲ್ ಬ್ಯಾಂಕ್ಗಳು ಪಬ್ಲಿಕ್ ಇಂದ ಅಥವಾ ಅವ್ರ ಕಸ್ಟಮರ್ ಇಂದ ಅಮೌಂಟ್ ನ ಡೆಪಾಸಿಟ್ ಮಾಡಿಸ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅರ್ಥ ಆಯ್ತಾ? ಏನ್ ಮಾಡಿಸ್ಕೊಳ್ತಾ ಇದಾರೆ? ಅಮೌಂಟ್ ನ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡ್ಕೊಳ್ತಾ ಇದಾರೆ, ಡೆಪಾಸಿಟ್ ಮಾಡಿಸ್ಕೊಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೆಕೆಂಡ್ ಅವ್ರದ್ದು ಏನ್ ಕೆಲಸ ಮಾಡ್ತಾರೆ, ಅವರು ಬಂದಿರೋಂತಹ ಅಮೌಂಟ್ ನ ಬೇರೆ ಕಡೆಗೆ ಲೆಂಡ್ ಮಾಡ್ತಾರೆ. ಲೆಂಡ್ ಇಸ್ ನಥಿಂಗ್ ಬಟ್ ಲೋನ್ ಮೂಲಕ ಬೇರೆಯವ್ರಿಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬೇಸಿಕ್ ಫಂಕ್ಷನ್, ಪ್ರತಿಯೊಂದು ಕಮರ್ಷಿಯಲ್ ಬ್ಯಾಂಕ್ ನ ಬೇಸಿಕ್ ಫಂಕ್ಷನ್ ಏನು? ಒಂದು ಕಸ್ಟಮರ್ ಇಂದ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ಳುವಂತಹದ್ದು, ಕಲೆಕ್ಟ್ ಆಗಿರೋ ದುಡ್ಡನ್ನ ಬೇರೆಯವ್ರಿಗೆ ಲೋನ್ ಮೂಲಕ ಕೊಡ್ತಕ್ಕಂತಹದ್ದು ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಬೇಸಿಕ್ ಫಂಕ್ಷನ್ ಬ್ಯಾಂಕ್ ಗಳಿಗೆ ಏನ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಏಜೆನ್ಸಿ ಆ ಜನರಲ್ ಯುಟಿಲಿಟಿ ಸರ್ವಿಸಸ್ ಗಳು ಏನ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಚೆಕ್ ಫೆಸಿಲಿಟಿ. ಏನು ಚೆಕ್ ಫೆಸಿಲಿಟಿ ಅಂತಂದ್ರೆ, ನೀವು ಅಮೌಂಟ್ ನ ಬೇರೆಯವ್ರಿಗೆ ಕೊಡ್ಬೇಕು ಅಂತಂದ್ರೆ ಚೆಕ್ ರೂಪದಲ್ಲಿ ಕೊಡ್ತೀರಾ. ಆಗ ಚೆಕ್ ರೂಪದಲ್ಲಿ ಕೊಡ್ತಕ್ಕಂತಹ ಸರ್ವಿಸ್ ಗಳನ್ನ ಅದು ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಚೆಕ್ ಅಲ್ಲಿ ಬರ್ದ್ಬಿಟ್ಟು ಯಾರ ಹೆಸರು ಬರ್ದು ಕೊಡ್ತೀರಾ ಅವ್ರಿಗೆ ಪೇಮೆಂಟ್ ಆಗತ್ತಲ್ಲ, ಸೊ ಆ ಚೆಕ್ ಫೆಸಿಲಿಟಿನ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರೆಮಿಟೆನ್ಸ್ ಆಫ್ ಫಂಡ್. ಏನು ರೆಮಿಟೆನ್ಸ್ ಆಫ್ ಫಂಡ್ ಅಂತಂದ್ರೆ, ನಿಮ್ಗೆ ಬೇರೆ ಬೇರೆ ಸರ್ವಿಸ್ ಗಳು ಬೇಕಾಗಿರುತ್ತೆ. ನೆಫ್ಟ್ ಕೆಲಸ ಮಾಡಿಸ್ಬೇಕಾಗಿರುತ್ತೆ ಅಥವಾ RTGS ಮಾಡಿಸ್ಬೇಕಾಗಿರುತ್ತೆ. ಯಾರು ಇಮಿಡಿಯೇಟ್ ಆಗಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕು ಅಂತಂದ್ರೆ ರೆಮಿಟೆನ್ಸ್ ಆಫ್ ಫಂಡ್ಸ್ ಗಳನ್ನ ನೆಫ್ಟ್ RTGS ಮೂಲಕನೂ ಕೂಡ ಅದು ಟ್ರಾನ್ಸ್ಫರ್ ಮಾಡಿಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ.
ಹಾಗಾದ್ರೆ ಇದು ಏನು ಏಜೆನ್ಸಿ ಅಥವಾ ಜನರಲ್ ಯುಟಿಲಿಟಿ ಸರ್ವಿಸಸ್ ಗಳು. ಹಾಗಾದ್ರೆ ಮೂರನೇದೇನು ಅಲೈಡ್ ಸರ್ವಿಸಸ್. ಅಲೈಡ್ ಸರ್ವಿಸಸ್ ಅಂತಂದ್ರೆ ಏನು, ಮಿಕ್ಕ ಉಳಿದೆಲ್ಲಾ ಸರ್ವಿಸ್ ಗಳನ್ನ ಅಲೈಡ್ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಹೇಳ್ತಕ್ಕಂಥದ್ನ ಅಲೈಡ್ ಸರ್ವಿಸಸ್ ಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಅಲೈಡ್ ಸರ್ವಿಸಸ್ ಗಳು ಏನು ಅನ್ನೋದನ್ನ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು, ಪ್ರತಿ ಮಂತ್ ನಿಮಗೆ ಏನ್ ಬರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತಾ, ಪ್ರತಿ ಮಂತ್ ನಿಮ್ಗೆ ವಾಟರ್ ಬಿಲ್ ಬರುತ್ತಾ, ಪ್ರತಿ ತಿಂಗಳು ಅಥವಾ ನಿಮ್ಮ ಡಿಪೆಂಡಿಂಗ್ ಅಪಾನ್ ನೀವು ಪಾಲಿಸಿ ಯಾವಾಗ ಪ್ರೀಮಿಯಂ ಪೇಮೆಂಟ್ ಮಾಡ್ತೀರಾ ಆ ಪ್ರೀಮಿಯಂ ಪೇಮೆಂಟ್ ಮಾಡ್ಬೇಕಾಗತ್ತಾ, ಹಾಗೆ ಗ್ಯಾಸ್ ಬಿಲ್ ಕಟ್ಬೇಕಾಗತ್ತಾ, ನಿಮ್ಮ ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಬೇಕಾಗತ್ತಾ. ಸೊ ಈ ತರ ನಿಮ್ ಮನೇಲಿ DTH ಪೇಮೆಂಟ್ ಏನಾದ್ರು ಹಾಕ್ಸಿದೀರಾ ಅಂತಂದ್ರೆ ಅದ್ರ ಪೇಮೆಂಟ್ ಮಾಡ್ಬೇಕಾಗತ್ತಾ. ಸೊ ಇವೆಲ್ಲ ಹೇಗೆ ಅಂತಂದ್ರೆ, ನೀವು ಸಪೋಸ್ ಬ್ಯಾಂಕ್ ಅಲ್ಲಿ ಇವಕ್ಕೆಲ್ಲ ಆಟೋಮೆಟಿಕ್ ಆಗಿ ಅಮೌಂಟ್ ನ ಡಿಡಕ್ಟ್ ಆಗ್ಬೇಕು. ಇರತಕ್ಕಂತಹ ಅಮೌಂಟ್ ಅಲ್ಲಿ ಯಾವತ್ತು ಲಾಸ್ಟ್ ಡೇಟ್ ಇದೆ ಅದಕ್ಕೆ ಕಟ್ ಮಾಡಿ ಅಂತ ಅಂದ್ಬಿಟ್ಟು ನೀವೇನಾದ್ರು ಬ್ಯಾಂಕ್ ಅಲ್ಲಿ ಹೇಳಿದ್ರು ಅಂತಂದ್ರೆ ಅವೆಲ್ಲ ಆಟೋ ಡೆಬಿಟ್ ಆಗುತ್ತೆ, ನಿಮ್ಮ ಅಮೌಂಟ್ ಇಂದ ಅವೆಲ್ಲ ಕಟ್ ಆಗುತ್ತೆ. ಅಲೈಡ್ ಸರ್ವಿಸಸ್ ಅಂತಂದ್ರೆ ಈ ಇನ್ಶೂರೆನ್ಸ್ ಪ್ರೀಮಿಯಂ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಅಥವಾ ಇನ್ಯಾವುದು ವಾಟರ್ ಬಿಲ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಪೇಮೆಂಟ್ ಆಗಿರ್ಬೋದು. ಸೊ ಈ ತರದೆಲ್ಲ ಆಟೋಮೆಟಿಕ್ ಪೇಮೆಂಟ್ ಮಾಡ್ತಕ್ಕಂತಹ ಕೆಲಸಗಳನ್ನು ಮಾಡುತ್ತೆ. ಹಾಗೆ ಡಿವಿಡೆಂಟ್ ಏನಾದ್ರು ಬೇರೆ ಕಡೆಯಿಂದ ಬರ್ತಾ ಇದೆ ಅಂತಂದ್ರೆ, ಯಾವ್ದಾದ್ರು ಕಂಪನಿ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ದುಡ್ಡನ್ನ, ಅದರಿಂದ ಡಿವಿಡೆಂಟ್ ರೈಸ್ ಆಗಿದೆ ಅಂತಂದ್ರೆ ಅದನ್ನ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ಮ ಅಕೌಂಟಿಗೂ ಕೂಡ ಕೆಲಸಗಳನ್ನ ಮಾಡಿಸುತ್ತೆ ಅಂತ ಅಂದ್ಬಿಟ್ಟು ಈ ಅಲೈಡ್ ಸರ್ವಿಸಸ್ ಗಳಲ್ಲಿ ಏನೇನ್ ಬರುತ್ತೆ ಅನ್ನೋದು ಎಲ್ಲ ನಿಮ್ಗೆ ಅರ್ಥ ಆಯ್ತು. ಸೊ ಈಗ ಕಮರ್ಷಿಯಲ್ ಬ್ಯಾಂಕ್ ಮೇನ್ ಆಗಿ ಎರಡು ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ರೆ, ಒಂದು ಜನರಲ್ ಸರ್ವಿಸಸ್, ಅದಾದ್ಮೇಲೆ ಏಜೆನ್ಸಿ ಯುಟಿಲಿಟಿ ಬೇಸಿಕ್ ಅಥವಾ ಪ್ರೈಮರಿ ಫಂಕ್ಷನ್ ಒಂದು, ಅದಾದ್ಮೇಲೆ ಎರಡನೇದು ಯಾವುದು ಏಜೆನ್ಸಿ ಫೆಸಿಲಿಟಿ. ಜನರಲ್ ಸರ್ವಿಸ್ ಅಲ್ಲಿ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂಡು ಬೇರೆಯವರಿಗೆ ಲೆಂಡ್ ಮಾಡುತ್ತೆ. ಹಾಗೆ ಜನರಲ್ ಅಥವಾ ಏಜೆನ್ಸಿ ಯುಟಿಲಿಟಿ ಸರ್ವಿಸಸ್ ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಚೆಕ್ ಮೂಲಕ ಅಮೌಂಟ್ ನ ಪೇಮೆಂಟ್ ಮಾಡ್ತಾ ಇದೆ. ಹಾಗೆ ನೆಫ್ಟ್ RTGS ಕೆಲಸಗಳನ್ನ ಮಾಡ್ತಾ ಇದೆ. ಮೂರನೇದಾಗಿ ಅಲೈಡ್ ಸರ್ವಿಸ್ಗಳು, ಮಿಕ್ಕಿದಂತಹ ಎಲ್ಲ ಸರ್ವಿಸ್ಗಳು ಯಾವ್ದಾಗಿರ್ಬೋದು, ಯಾವ್ದು ಹೇಳಿದಲ್ಲ ಎಕ್ಸಾಂಪಲ್ ಕೊಟ್ಟು, ವಾಟರ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇನ್ಶೂರೆನ್ಸ್ ಪೇಮೆಂಟ್ ಆಗಿರ್ಬೋದು, ಗ್ಯಾಸ್ ಬಿಲ್ ಆಗಿರ್ಬೋದು, ಅದಾದ್ಮೇಲೆ ನಿಮ್ದು ರೀಚಾರ್ಜ್ ಆಗಿರ್ಬೋದು, ಅದನ್ನ ಎಲ್ಲವೂ ಕೂಡ ಆಟೋ ಡೆಬಿಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು, ಹಾಗೆ ಬರ್ಬೇಕಾಗಿರೋ ಅಮೌಂಟ್ ಏನಾರ ಇತ್ತು ಅಂತಂದ್ರೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಲ್ಲಿಗೆ ನಿಮ್ಗೂ ಬ್ಯಾಂಕ್ ಅಂತಂದ್ರೇನು, ಬ್ಯಾಂಕ್ ಫೀಚರ್ ಗಳೇನು, ಹಾಗೆ ಬ್ಯಾಂಕ್ ನ ಯಾವ ತರ ಕ್ಲಾಸಿಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಂಕ್ ಅಂತ ಅನ್ನೋದು ಗೊತ್ತಾಯ್ತು. ಈಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬ್ಯಾಂಕಿಂಗ್ ಅಲ್ಲೇ ನೋಡೋಣ. ಇ ಬ್ಯಾಂಕಿಂಗ್ ಏನು? ಇ ಬ್ಯಾಂಕಿಂಗ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಅಂದ್ಬಿಟ್ಟು. ಏನು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಅಂದ್ಬಿಟ್ಟು ನೋಡೋಣ. ಇ ಬ್ಯಾಂಕಿಂಗ್ ಇಸ್ ಎ ಸರ್ವಿಸ್ ಪ್ರೊವೈಡೆಡ್ ಬೈ ಬ್ಯಾಂಕ್. ಇ ಬ್ಯಾಂಕಿಂಗ್ ಅಂತ ಅನ್ನೋದು ಅದನ್ನ ಯಾರ ಸರ್ವಿಸ್ ಕೊಡ್ತಾರೆ? ಬ್ಯಾಂಕ್ ಗಳು ಕೊಡ್ತಕ್ಕಂತಹ ಒಂದು ಸರ್ವಿಸ್ ಆಗಿದೆ ಅಂತ ಹೇಳ್ತಾ ಇದ್ರೆ. ದಟ್ ಅಲೋಸ್ ಎ ಕಸ್ಟಮರ್ ಟು ಕಂಡಕ್ಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಸಚ್ ಆಸ್ ಮ್ಯಾನೇಜಿಂಗ್ ಸೇವಿಂಗ್ಸ್, checking accounts or paying bills over the internet using personal computer or mobile phone. ಏನ್ ಮಾಡ್ತಾ ಇದೆ? ಬ್ಯಾಂಕ್ಗಳು ಕಸ್ಟಮರ್ಗೆ ಕೊಡ್ತಕ್ಕಂತಹ ಸರ್ವಿಸಸ್ ಇ ಬ್ಯಾಂಕಿಂಗ್ ಸರ್ವಿಸ್ ಆಗಿದೆ. ಈ ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಒಂದು ಆಪರ್ಚುನಿಟಿ ಏನು, ಒಂದು ಅಡ್ವಾಂಟೇಜ್ ಏನು, ಇದು ಆಪ್ಷನ್ ಕೊಡುತ್ತೆ ಆನ್ಲೈನ್ ನಲ್ಲಿ ಏನ್ ಬೇಕು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ ಅಂತ. ಅಂದ್ರೆ ಇಂಟರ್ನೆಟ್ ಮೂಲಕ ತಮ್ಮ ಮೊಬೈಲ್ ಅಥವಾ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ಇಂಟರ್ನೆಟ್ ಸಹಾಯದಿಂದ ನಿಮ್ಮ ಬ್ಯಾಂಕಿಂಗ್ ಸರ್ವಿಸ್ ಗಳನ್ನ ಮಾಡ್ತಕ್ಕಂತಹದ್ದು. ಅಮೌಂಟ್ ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಅಥವಾ ಅಮೌಂಟ್ ನ ಡೆಪಾಸಿಟ್ ಮಾಡ್ಕೊಳ್ಳೋದಾಗಿರ್ಬೋದು. ಹಾಗೆ ಇನ್ನೂ ಒಂದ್ ಏನಂತ ಅಂತಂದ್ರೆ, ನಿಮ್ಗೆ ಯಾವ ತರದ ಸರ್ವಿಸಸ್ ಗಳು, ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡೋದಾಗಿರ್ಬೋದು, ನೀವು ಕೂತು ಜಾಗದಲ್ಲೇ ಕೊಡ್ತಕ್ಕಂತಹ ಸರ್ವಿಸ್ ಗಳನ್ನ ಇ ಬ್ಯಾಂಕಿಂಗ್ ಸರ್ವಿಸಸ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅರ್ಥ ಆಯ್ತಲ್ಲ? ಇ ಬ್ಯಾಂಕಿಂಗ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಬ್ಯಾಂಕ್ಸ್. ಈ ಸರ್ವಿಸ್ ಅನ್ನೋದು ಬ್ಯಾಂಕ್ ಅಲ್ಲಿ ಕೊಡುತ್ತೆ. ಅದು ಏನನ್ನ ಅಲೋ ಮಾಡುತ್ತೆ, ಹೆಲ್ಪ್ ಮಾಡ್ಕೊಡುತ್ತೆ ಅಂತಂದ್ರೆ, ಕಸ್ಟಮರ್ ಅವ್ರು ಇದ್ದಂತಹ ಪ್ಲೇಸ್ ಅಲ್ಲೇ ಇಂಟರ್ನೆಟ್ ನ ಸಹಾಯದಿಂದ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನ ಯೂಸ್ ಮಾಡಿ ಬ್ಯಾಂಕಿಂಗ್ ಸರ್ವಿಸ್ ಗಳನ್ನ ಅವರೇ ಮಾಡ್ಕೊಳ್ಳೋಂತಹದ್ದಾಗಿರುತ್ತೆ. ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಹಾಗೆ ಪೇಮೆಂಟ್ ಗಳನ್ನ ಮಾಡೋಂತಹದ್ದಾಗಿರ್ಬೋದು, ಹಾಗೆ ಅಮೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡೋದಾಗಿರ್ಬೋದು. ಈ ತರ ಫೆಸಿಲಿಟಿಗಳನ್ನೆಲ್ಲ ಕೊಡ್ತಕ್ಕಂತಹದ್ನ ಇ ಬ್ಯಾಂಕಿಂಗ್ ಸರ್ವಿಸಸ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇನ್ ಸಿಂಪಲ್, ಇ ಬ್ಯಾಂಕಿಂಗ್ ಇಸ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಆರ್ ಬ್ಯಾಂಕಿಂಗ್ ಯೂಸಸ್ ಎಲೆಕ್ಟ್ರಾನಿಕ್ ಮೀಡಿಯಾ. ಎಲೆಕ್ಟ್ರಾನಿಕ್ ಮೀಡಿಯಾ ಸಹಾಯದಿಂದ ಬ್ಯಾಂಕಿಂಗ್ ಸರ್ವಿಸ್ ಗಳನ್ನ ತೆಗೆದುಕೊಳ್ಳುವಂತದ್ದೇ ಬ್ಯಾಂಕಿಂಗ್ ಸರ್ವಿಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಮ್ಗೆ ಇ ಬ್ಯಾಂಕಿಂಗ್ ಅಂತಂದ್ರೆ ಅರ್ಥ ಆಯ್ತು. 2 ಮಾರ್ಕ್ಸ್ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ವಾಟ್ ಯು ಮೀನ್ ಬೈ ಇ ಬ್ಯಾಂಕಿಂಗ್ ಅಂತಂದ್ರೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ರೆ ನೀವು ಸಾಕಾಗಿರುತ್ತೆ. ಈಗ ಹೇಳ್ತಕ್ಕಂತಹ ಎಲ್ಲ ಅಬ್ರಿವೇಶನ್ ಆಗಿರುತ್ತೆ ಗೈಸ್.
ನಿಮಗೆ ಮ್ಯಾಥ್ ಫಾಲೋಯಿಂಗ್ ಅಲ್ಲಾಗ್ಲಿ ಅಥವಾ ಎಕ್ಸ್ಪ್ಯಾಂಡ್ ಈ ಟರ್ಮಿನಾಲಜಿನ ಕೊಟ್ಟಾಗ ನೀವು ಇದನ್ನ ಬರಿಬೇಕಾಗುತ್ತೆ. 1 ಮಾರ್ಕ್ಸ್ಗೆ ಬರ್ತಕ್ಕಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಲಾರ್ದಂಗೆ ಬರ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ. ಏನು ಫಸ್ಟ್ ಒನ್ EFT. ಏನು EFT ಅಂತಂದ್ರೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ನಿಮ್ಗೆಲ್ಲ ಕ್ಲೀನ್ ಆಗಿ ವಿಸಿಬಲ್ ಇದೆ. ಇದು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಏನು ಎಲೆಕ್ಟ್ರಾನಿಕ್ ಫಂಡ್ ಸ್ಪೆಲ್ಲಿಂಗ್ ಹೇಳ್ಬಿಡ್ತೀನಿ ನೋಡಿ ಇಲ್ಲಿ. ELECTRONIC FUNDS ಫಂಡ್ಸ್ ಟ್ರಾನ್ಸ್ಫರ್. ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ದ ಶಾರ್ಟ್ ಫಾರ್ಮ್ ಏನಿದೆ EFT ಅಂತ ಇದೆ. 1 ಮಾರ್ಕ್ಸ್ ಕೇಳಿದಾಗ ನೀವು ಕ್ಲೀನ್ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದಂಗೆ ಬರಿಬೇಕು. ಹಾಗಾದ್ರೆ ATM ಅಂತಂದ್ರೆ ನಿಮ್ಗೆ ಒಬ್ಬೊಬ್ರಿಗೆ ಒಂದೊಂದು ಕಲ್ಪನೆ ಇರುತ್ತೆ. ಏನು ಈ ಆಟೋಮೆಟಿಕ್ ಇದ ಎಕ್ಸ್ಪೆಷಲಿ ಇರೋದು ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ಅಂತ ಅಂದ್ಬಿಟ್ಟು ನಿಮ್ಗೆ ಬೇರೆ ಬೇರೆ ಕಲ್ಪನೆಗಳಿರುತ್ತೆ. ATM ಅಂತಂದ್ರೆ ಅದ್ರ ಅಬ್ರಿವೇಶನ್ ಎಕ್ಸಾಕ್ಟ್ ಏನಂತಂದ್ರೆ ಆಟೋಮೇಟೆಡ್ ಟೆಲ್ಲರ್ ಮಿಷಿನ್. ನಿಮ್ಗೆ ನೀವು ಹೋಗ್ಬಿಟ್ಟು ಎಕ್ಸ್ಪ್ಯಾಂಡ್ ATM ಅಂತ ಅಂದಾಗ ನೀವು ಕರೆಕ್ಟ್ ಆಗಿ ಬರ್ದಿದ್ದೀರಾ ಅಂತ ಅನ್ಕೋಬಹುದು, ಬಂದಿರ್ತೀರಾ. ಆದ್ರೆ ನೀವು ತಪ್ಪಾಗಿ ಬಂದ್ಬಿಟ್ಟಿರ್ತೀರಾ. ಏನಂತ ಬರ್ದಿರ್ತೀರಾ ಗೊತ್ತಾ? ಇಲ್ಲಿ ಆಟೋಮೇಟೆಡ್ ಇದೆ, ನೀವು ಏನ್ ಬರ್ದಿರ್ತೀರ ಗೊತ್ತಾ? ಆಟೋಮೆಟಿಕ್ ಟೆಲ್ಲರ್ ಮಿಷಿನ್ ಅಂತ ಬರ್ಬಿಟ್ಟಿರ್ತೀರಾ. ಅದು ಆಟೋಮೇಟಿಕ್ ಅಲ್ಲ, ಆಟೋಮೇಟೆಡ್. AUTOMATED ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ಅಂತ ಅಂದ್ಬಿಟ್ಟು ನೀವು ಕರೆಕ್ಟ್ ಆಗಿ ಬರೆದ್ರೆ ಮಾತ್ರ 1 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಹಾಗಾದ್ರೆ POS ಅಂತಂದ್ರೆ ಏನು? ಪಾಯಿಂಟ್ ಆಫ್ ಸೇಲ್. ಏನು POS ಅಂದ್ರೆ ಪಾಯಿಂಟ್ ಆಫ್ ಸೇಲ್. POINT OFSALE ಪಾಯಿಂಟ್ ಆಫ್ ಸೇಲ್. 1 ಮಾರ್ಕ್ಸ್ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ನೆಫ್ಟ್ ಅಂತಂದ್ರೆ ಏನು? ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್. NATIONAL ನ್ಯಾಷನಲ್, ELECTRONIC ಎಲೆಕ್ಟ್ರಾನಿಕ್ಸ್, FUNDS ಫಂಡ್ಸ್, TRANSFER ಟ್ರಾನ್ಸ್ಫರ್. ಅದನ್ನ ನೆಫ್ಟ್ ಅಂತ ಕರೀತಾರೆ. ಹಾಗಾದ್ರೆ RTGS ಅಂತಂದ್ರೆ ಏನು? RTGS ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. RTGS ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. REAL ರಿಯಲ್, TIME ಟೈಮ್, GROSS ಗ್ರಾಸ್, SETTLMENT ಸೆಟಲ್ಮೆಂಟ್. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಮರೀದೆ ಇದನ್ನ ಕೀ ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. 100% ಕೇಳ್ತಾರೆ. ಆದ್ರೆ ಈ ಬ್ಯಾಂಕಿಂಗ್ ಬೆನಿಫಿಟ್ಸ್ ಗಳೇನು ನೋಡಿ? ಆಗ್ಲೇ ಹೇಳ್ತಾ ಇದೀನಿ. ಬೆನಿಫಿಟ್ ಅಂತಂದ್ರು ಒಂದೇ, ಅಡ್ವಾಂಟೇಜಸ್ ಗಳು ಅಂತಂದ್ರು ಒಂದೇ. ಬೆನಿಫಿಟ್ ಅಂತಂದ್ರೆ ಅದರಿಂದ ಏನ್ ಬೆನಿಫಿಟ್ ಗಳನ್ನ ನಾವು ತಗೊಳ್ತೀವಿ. ಅಡ್ವಾಂಟೇಜಸ್ ಅಂತಂದ್ರೆ ಅದ್ರ ಮೆರಿಟ್ಸ್ ಅಂತಂದ್ರೆ ಎಲ್ಲ ಒಂದೇ ಆಗಿರುತ್ತೆ. ಓಕೆನಾ? ಫಸ್ಟ್ ನೋಡ್ತಾ ಹೋಗೋಣ. ಈ ಬ್ಯಾಂಕಿಂಗ್ ಫೆಸಿಲಿಟೇಟ್ ಡಿಜಿಟಲ್ ಪೇಮೆಂಟ್ ಅಂಡ್ ಪ್ರಮೋಟ್ಸ್ ಟ್ರಾನ್ಸ್ಪರೆನ್ಸಿ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಏನ್ ಹೇಳ್ತಿದ್ರೆ ಈ ಬ್ಯಾಂಕಿಂಗ್ ಸರ್ವಿಸ್ ಅಂತ ಅದು ಡಿಜಿಟಲ್ ಪೇಮೆಂಟ್, ಆನ್ಲೈನ್ ನಲ್ಲಿ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ಕೊಡುತ್ತೆ. ಹಾಗೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಯಾವುದು ಹಿಡನ್ ಆಗಿ ನಡೀತಕ್ಕಂತಹ ಟ್ರಾನ್ಸಾಕ್ಷನ್ ಗಳು ಆಗಂಗಿಲ್ಲ. ನಿಮ್ಮ ಮೊಬೈಲ್ ನ ನೀವೇ ಯೂಸ್ ಮಾಡ್ಕೊಂಡು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಬಹುದಾಗಿದೆ. ಏನು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಯಾವುದೇ ರೀತಿಯಾದಂತಹ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರಂಗೆ ವ್ಯವಹಾರಗಳು ನಡೆಯೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ? ಅದು ಫಸ್ಟ್ ಪಾಯಿಂಟ್ ಆಗಿತ್ತು. ಸೆಕೆಂಡ್ ಪಾಯಿಂಟ್, ಈ ಬ್ಯಾಂಕಿಂಗ್ ಪ್ರೊವೈಡ್ 24 hours 365 days ಇಯರ್ ಸರ್ವಿಸ್ ಟು ಕಸ್ಟಮರ್ ಆಫ್ ಎ ಬ್ಯಾಂಕ್. ಏನ್ ಹೇಳ್ತಾರೆ? ಈ ಬ್ಯಾಂಕಿಂಗ್ ಸರ್ವಿಸಸ್ ನೀವು ಮೊಬೈಲ್ ಅಲ್ಲಿ ಕುತ್ಕೊಂಡು ಆನ್ಲೈನ್ ಟ್ರಾನ್ಸ್ಫರ್ ಏನ್ ಮಾಡ್ತೀರಲ್ಲ, ವರ್ಷದ 365 ದಿನನೂ 24x7 24 ಗಂಟೆನು ಯಾವಾಗ ಬೇಕಾದ್ರೂ ಈ ಬ್ಯಾಂಕಿಂಗ್ ಸರ್ವಿಸ್ ಗಳನ್ನ ಆನ್ಲೈನ್ ಅಲ್ಲಿ ತಗೊಳ್ಬಹುದಾಗಿದೆ. ನೀವು ಮಿಡ್ ನೈಟ್ ಬೇಕಾದ್ರೂ ಎದ್ಬಿಟ್ಟು ಆನ್ಲೈನ್ ಟ್ರಾನ್ಸ್ಫರ್ ಮಾಡುವುದು, ಯಾವ ಟೈಮ್ ಅಲ್ಲಿ ಬೇಕು ಬ್ಯಾಂಕಿಂಗ್ ಸರ್ವಿಸ್ ಗಳನ್ನ ಆನ್ಲೈನ್ ಅಲ್ಲಿ ಮಾಡ್ಕೊಳ್ಬಹುದಾಗಿದೆ. ಯಾವ ಸರ್ವಿಸ್ ಗಳನ್ನ ಬ್ಯಾಂಕ್ ಆಫರ್ ಮಾಡುತ್ತೆ ಅಷ್ಟೆಲ್ಲ ಸರ್ವಿಸ್ ಗಳನ್ನ ಅಂತ ಅಂದ್ಬಿಟ್ಟು. ಮೂರನೇ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಇಟ್ ಎನೇಬಲ್ ಕಸ್ಟಮರ್ ಟು ಮೇಕ್ ಸಮ್ ಆಫ್ ದ ಪರ್ಮಿಟೆಡ್ ಟ್ರಾನ್ಸಾಕ್ಷನ್ ಥ್ರೂ ಮೊಬೈಲ್ ಫೋನ್. ಏನ್ ಹೇಳ್ತದೆ? ನೀವ್ ಯಾವ್ದಾರು ಫಿಕ್ಸ್ ಆಗಿ ಅಮೌಂಟ್ ಮಂತ್ಲಿ ಕಟ್ ಆಗ್ಬೇಕು ಅಂತ ಅನ್ಬಿಟ್ಟು ಅದನ್ನ ಲಾಕ್ ಮಾಡ್ಬಿಟ್ರೆ, ಆಟೋ ಡೆಬಿಟ್ ಬಿಟ್ಬಿಟ್ರಿ ಅಂತಂದ್ರೆ ಅದು ಆಟೋಮೇಟೆಡ್ ಆಗಿ ಅಮೌಂಟ್ ಕಟ್ ಆಗ್ತಾ ಹೋಗುತ್ತೆ ಅಂತ ಅನ್ಬಿಟ್ಟು ಪರ್ಮಿಟ್ ಇರ್ಬೇಕು. ಅದಕ್ಕೆ ಒಂದ್ಸಲ ನೀವು ಪರ್ಮಿಷನ್ ಕೊಡ್ಬೇಕು, ಅವಾಗ ಮಾತ್ರ ಆತರ ಕಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಅದನ್ನ ಒಂದ್ಸಲ ಮಾಡಿದ್ರಿ ಅಂತಂದ್ರೆ ಕೀಪ್ ಆನ್ ಅದು ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇನ್ನೊಂದೇನು ನೆಕ್ಸ್ಟ್ ಪಾಯಿಂಟ್ ಅಡ್ವಾಂಟೇಜ್ ಅಥವಾ ಮೆರಿಟ್ ಅಂತಂದ್ರೆ ಇಟ್ ಇನ್ಕ್ಲೂಡ್ ಎ ಸೆನ್ಸ್ ಆಫ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೈ ರೆಕಾರ್ಡಿಂಗ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್. ನೋಡಿ, ಇಲ್ಲಿ ನಿಮ್ದು ಅಮೌಂಟ್ ಹೇಗೆಲ್ಲ ಕಟ್ ಆಗುತ್ತೆ ಅಥವಾ ಅಮೌಂಟ್ ಬೇರೆ ಕಡೆಯಿಂದ ಎಲ್ಲ ಹೇಗ್ ಬರುತ್ತೆ, ಆ ಅಮೌಂಟ್ ನ ಯಾವ ಡೇಟ್ ಅಲ್ಲಿ ಎಷ್ಟು ಗಂಟೆಗೆ ಬಂತು ಅಂತ ಅಂದ್ಬಿಟ್ಟು ಕ್ರೋನೋಲಾಜಿಕಲ್ ಆರ್ಡರ್, ಹೆಂಗೆ ಯಾವ ಟ್ರಾನ್ಸಾಕ್ಷನ್ ಎಷ್ಟು ಗಂಟೆಗೆ ಆಯ್ತು ಅಂತ ಅಂದ್ಬಿಟ್ಟು ಹಿಂದೆ ಮುಂದೆ ಅಲ್ಲ,
ಈಗ ಬೆಳಿಗ್ಗೆ ಆಗಿರೋದನ್ನ ಬೆಳಿಗ್ಗೆ, ಮಧ್ಯಾಹ್ನ ಆಗಿರೋದು ಮಧ್ಯಾಹ್ನ, ಸಂಜೆ ಆಗಿರೋ ಸಂಜೆ, ರಾತ್ರಿ ಆಗಿರೋ ಟ್ರಾನ್ಸಾಕ್ಷನ್ ರಾತ್ರಿ. ಸೊ ಈಗ ಕ್ರೋನೋಲಾಜಿಕಲ್ ಆರ್ಡರ್ ಒಂದಾದ್ಮೇಲೆ ಒಂದ್ರ ಪ್ರಕಾರ ಕ್ಲೀನ್ ಆಗಿ ಅದು ಟ್ರಾನ್ಸಾಕ್ಷನ್ ನ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ನ ರೆಕಾರ್ಡ್ ಮಾಡುತ್ತೆ ಅಂತ ಹೇಳ್ತಾ ಇದಾರೆ. ಅರ್ಥ ಆಯ್ತಾ? ಲಾಸ್ಟ್ ಪಾಯಿಂಟ್ ಏನು, ಇಟ್ ಪ್ರೊವೈಡ್ ಗ್ರೇಟರ್ ಕಸ್ಟಮರ್ satisfaction by offering unlimited access to bank. For example, it enable customers to avoid traveling with cash. ಏನ್ ಹೇಳ್ತಾ ಇದ್ರೆ, ಜನಕ್ಕೆ ಅನ್ಲಿಮಿಟೆಡ್ ಆದಂತಹ ಬೇಕಾದಷ್ಟು ಆದಂತಹ ಬ್ಯಾಂಕಿಂಗ್ ಸರ್ವಿಸಸ್ ನ ಕೊಡ್ತಾ ಇದೆ, ಬಹಳ ಯೂಸ್ಫುಲ್ ಆಗಂತಹದ್ದು. ಎಕ್ಸಾಂಪಲ್ ಹೇಗೆ, ಜನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕು. ಈಗ ಟೂರಿಸ್ಟ್ ಯಾವ್ದೋ ಪ್ಲೇಸಿಗೆ ಹೋಗಿರ್ತಾನೆ, ದುಡ್ಡು ತಗೋದಾಗ ಏನಾಗ್ಬೋದು, ಕಳ್ತನ ಆಗ್ಬೋದು, ಮತ್ತೊಂದು ಏನೇ ಬೇಕಾದ್ರೂ ಆಗ್ಬೋದು. ಆದ್ರೆ ಈ ಬ್ಯಾಂಕಿಂಗ್ ಸರ್ವಿಸ್ ಗಳು ನೀವ್ ಎಲ್ಲೇ ಹೋದ್ರೂ ಕ್ಯಾಶ್ ಎತ್ಕೊಂಡು ಹೋಗ್ಬೇಕು ಅನ್ನೋದೇ ಇಲ್ಲ. ಮೊಬೈಲ್ ಒಂದಿತ್ತು ಅಂತಂದ್ರೆ ನೀವು ಆನ್ಲೈನ್ ಸರ್ವಿಸ್, ಬ್ಯಾಂಕ್ ಸರ್ವಿಸ್ ಏನಿದೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ನಿಮಗೆ ಈ ಬ್ಯಾಂಕಿಂಗ್ ಸರ್ವಿಸಸ್ ಅಂತಂದ್ರೇನು, ಅದ್ರ ಬೆನಿಫಿಟ್ ಏನು ಅನ್ನೋದು, ಅಡ್ವಾಂಟೇಜಸ್ ಏನೋ ನೋಡ್ಲಿ, ಆ ಬೆನಿಫಿಟ್ಸ್, ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಏನ್ ಕೇಳಿದ್ರು ಒಂದೇನೆ. ಅರ್ಥ ಆಯ್ತಾ? ಸೊ ಇದಕ್ಕೆ ಈ ಪಾಯಿಂಟ್ಸ್ ಗಳನ್ನ ನೀವು ಬರಿಬೇಕಾಗುತ್ತೆ. ನಿಮಗೆ ಏನಂತಂದ್ರೆ ಆಗ್ಲೇ ಹೇಳಿದೀನಿ, 4 marks ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇದ್ದಾಗ ಈ ಬ್ಯಾಂಕಿಂಗ್ ಅಂತಂದ್ರೆ ಏನು, ಮತ್ತೆ ಈ ಬ್ಯಾಂಕಿಂಗ್ ಬೆನಿಫಿಟ್ಸ್ ಗಳು ಏನು, ಯಾವ್ಯಾವ ತರದ್ದು ಸರ್ವಿಸ್ ಗಳು ಕೊಡ್ತಾ ಹೋಗ್ತಾರೆ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ಬರಿಬೇಕಾಗುತ್ತೆ. ಹಾಗಾದ್ರೆ ಈ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲಿ ಯಾವ ತರ ಎಲ್ಲ ಮಾಡ್ಬೋದು, ನಮ್ಗೆ ಏನೇನ್ ಅಡ್ವಾಂಟೇಜ್ ಇದೆ ಅಂತ ತಿಳ್ಕೊಂಡಿದೀವಿ. ನಿಮಗೆ ಯಾವ್ದಾದ್ರು ಒಂದು ಐಟಮ್ ನ ತಗೊಳ್ತೀನಿ ಅಂತಂದ್ರೆ ಅದನ್ನ ಯಾವ ಮಾಡಲ್ ತಗೊಳ್ಬಹುದು, ಹೇಗೆಲ್ಲ ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡೋಣ. ಟ್ರಾನ್ಸಾಕ್ಷನ್, ನೀವು ಯಾವ್ದೋ ಒಂದು ಐಟಮ್ ನ ತಗೊಳ್ತೀರಾ, ನಿಮಗೆ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂತ ಆಪರ್ಚುನಿಟಿ ಇದೆ. ನೀವು ಏನೋ ಒಂದು ಐಟಮ್ ತಗೊಳ್ತೀರಾ ಅಂತಂದ್ರೆ 2 ಮೋಡಲ್ಲಿ ತಗೊಳ್ಬಹುದು. ಒಂದು ಕ್ಯಾಶ್ ಅನ್ನು ಕೊಟ್ಟು ತಗೊಳ್ಬಹುದು, ಅಥವಾ ಆನ್ಲೈನ್ ಅಲ್ಲಿ ಈ ಬ್ಯಾಂಕಿಂಗ್ ಸರ್ವಿಸ್ ನ ಯೂಟಿಲೈಸ್ ಮಾಡ್ಕೊಂಡು ತಗೊಳ್ಬಹುದು ಅಲ್ವಾ. ನೀವು ಟ್ರಾನ್ಸಾಕ್ಷನ್ ಮಾಡಕ್ಕೆ ಯಾವ್ದಿದೆ, ಒಂದು ಗೂಡ್ಸ್ ನ ತಗೊಂಡು ಅದಕ್ಕೆ ಪೇಮೆಂಟ್ ಮಾಡ್ಬೋದು, ಸರ್ವಿಸ್ ತಗೊಂಡು ನೀವು ಪೇಮೆಂಟ್ ಮಾಡ್ಬೋದು. ಈಗ ಸರ್ವಿಸ್ ಅಂತಂದ್ರೆ ಏನು, ನೀವು ಟ್ರಾನ್ಸ್ಪೋರ್ಟೇಷನ್ ನ ಯೂಸ್ ಮಾಡಿರ್ಬೋದು, ಅದಕ್ಕೆ ಪೇಮೆಂಟ್ ನ ಮಾಡ್ತಾ ಇರ್ಬೋದು. ಅಥವಾ ನೀವು ಏನೋ ಒಂದು ಐಟಮ್ ಬೇಕು, ಮೊಬೈಲ್ ಬೇಕು, ಅಥವಾ ಇನ್ನೊಂದೇನೋ ನಿಮ್ಗೆ ಶೂ ಬೇಕು, ವಾಚ್ ಬೇಕು ಅಂತಂದ್ರೆ ಐಟಮ್ ತಗೊಳ್ತೀರಾ, ಅದಕ್ಕೆ ನೀವ್ ಯಾವ್ದೇ ಪರ್ಚೇಸ್ ಮಾಡ್ಲಿ ನೀವ್ ಏನ್ ಮಾಡ್ಬೇಕು, ಮೋಡ್ ಆಫ್ ಪೇಮೆಂಟ್ ಅಂತೂ ಮಾಡ್ಲೇಬೇಕಾ, ಪೇಮೆಂಟ್ ಮಾಡಿದ್ರೆ ಅವ್ರು ಕೊಡ್ತಾರೆ, ಖಂಡಿತ ಕೊಡಲ್ಲ. ಸೊ ಆ ತರ ಪೇಮೆಂಟ್ ಅಲ್ಲಿ ನಿಮ್ಗೆ 2 ಆಪ್ಷನ್, ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ನೀವು ಹಣವನ್ನು ಡೈರೆಕ್ಟ್ ಆಗಿ ಕೊಟ್ಟು ತಗೊಳ್ಬಹುದು. ಇಲ್ಲ ನಾನು ಹಣ ಕೊಡಲ್ಲ ಅಂತಂದ್ರೆ ಬೇರೆ ಆಪ್ಷನ್ ಏನೇನಿಲ್ಲ ಇದೆ ಅಂತಂದ್ರೆ ಡಿಜಿಟಲ್ ಬ್ಯಾಂಕಿಂಗ್ ನ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ನಾನ್ ಕ್ಯಾಶ್ ಅಂತಂದ್ರೆ ಆನ್ಲೈನ್ ಅಲ್ಲಿ ಕ್ಯಾಶ್ ಅನ್ನ ಕಳಿಸ್ಬಿಡು, ಹಾರ್ಡ್ ಕರೆನ್ಸಿನ ಕಳಿಸೋದಿಲ್ಲ, ಕಟ್ಟಾಕರ್ದು ಆನ್ಲೈನ್ ಥ್ರೂ ತೋರಿಸ್ಬಿಡ್ಬೋದು. ಸೊ ಆ ತರ ಆಪ್ಷನ್ ಇದೆ ಅಂತ ಹೇಳ್ತಾ ಇದಾರೆ. ಡಿಜಿಟಲ್ ಪೇಮೆಂಟ್ ಅಲ್ಲಿ ಮತ್ತೆ 2 ವಿಧ ಇದೆ, ಯಾವುದು ಪ್ಲಾಸ್ಟಿಕ್ ಕಾರ್ಡ್ಸ್ ಮತ್ತೆ ಇ ಬ್ಯಾಂಕಿಂಗ್. ಏನು ಪ್ಲಾಸ್ಟಿಕ್ ಕಾರ್ಡ್ಸ್ ಅಂತಂದ್ರೆ, ಇಫ್ ಸಪೋಸ್ ನೀವು ಪೇಮೆಂಟ್ ಮಾಡ್ಲಿಕ್ಕೆ ಕಾರ್ಡ್ ಗಳನ್ನ ಯೂಸ್ ಮಾಡಿದ್ರಿ ಅಂತಂದ್ರೆ, ಕಾರ್ಡ್ ಗಳಲ್ಲಿ ಯಾವ್ಯಾವ ತರದ್ದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಇದೆ. ಇಲ್ಲಿ ಡೆಬಿಟ್ ಕಾರ್ಡ್ ಇದೆ. ಡೆಬಿಟ್ ಕಾರ್ಡ್ ಅಂತಂದ್ರೆ ATM ಎಲ್ಲಾ ಅಕೌಂಟ್ ಹೋಲ್ಡರ್ಸ್ಗೂ ಕೊಡ್ತಾರೆ. ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಯಾರು ಕ್ರೆಡಿಟ್ ಅಲ್ಲಿ ಸಾಲವಾಗಿ ಐಟಮ್ ಗಳನ್ನ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ತಗೊಂತಾರೆ ಅವ್ರಿಗೆ ಮಾತ್ರನೇ ಇರುತ್ತೆ. ಯೂಶಲಿ ಎಲ್ಲರಿಗೂ ಡೆಬಿಟ್ ಕಾರ್ಡ್ ಇರುತ್ತೆ, ನಮ್ ಕೈಲಿ ಇರ್ತಕ್ಕಂತಹದ್ದು ಡೆಬಿಟ್ ಕಾರ್ಡ್. ಬಟ್ ಕ್ರೆಡಿಟ್ ಕಾರ್ಡ್ ಗಳನ್ನ ನಮ್ಮ ಹತ್ರ ಬ್ಯಾಂಕ್ ಇಂದ ನಾವು ಬೇಕು ಅಂತ ತಗೊಂಡ್ರೆ ಮಾತ್ರನೇ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇರುತ್ತೆ. ಯೂಶಲಿ ಕ್ರೆಡಿಟ್ ಕಾರ್ಡ್ ಗಳನ್ನ ಕೆಲವರಿಗೆ ಮಾತ್ರನೇ ಇಶ್ಯೂ ಮಾಡ್ತಾರೆ, ಎಲ್ಲರಿಗೂ ಬೇಕು ಅಂತ ಅನ್ನೋರು ಸಾಲದಲ್ಲಿ ಐಟಮ್ ತಗೊಂತೀವಿ ಅನ್ನೋರಿಗೆ ಮಾತ್ರನೇ ಇಶ್ಯೂ ಮಾಡ್ತಾರೆ, ಹೊರತು ಎಲ್ಲರಿಗೂ ಇಶ್ಯೂ ಮಾಡಲ್ಲ. ಈಗ ಸಪೋಸ್ ನೀವು ಸ್ಟೂಡೆಂಟ್ ಅಕೌಂಟ್ ಓಪನ್ ಮಾಡ್ತಿದೀರಾ ಅಂತಂದ್ರೆ ನಿಮಗೆ ಡೆಬಿಟ್ ಕಾರ್ಡ್ ಕೊಡ್ತಾರೆ, ಹೊರತು ಕ್ರೆಡಿಟ್ ಕಾರ್ಡ್ ಕೊಡಲ್ಲ. ಯಾರು ವರ್ಕ್ ಮಾಡ್ತಾ ಇರ್ತಾರೆ, 18 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ, ಇನ್ಕಮ್ ಎಲ್ಲ ಯಾರಿಗೆ ಚೆನ್ನಾಗಿರುತ್ತೆ ಅವ್ರಿಗೆ ಮಾತ್ರ ಕ್ರೆಡಿಟ್ ಕಾರ್ಡ್ ನ ಕೊಡ್ತಾರೆ. ಡೆಬಿಟ್ ಕಾರ್ಡ್ ಅಲ್ಲಿ ಏನು, ಡೆಬಿಟ್ ಕಾರ್ಡ್ ಅಲ್ಲಿ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಮಾತ್ರ ಪರ್ಚೇಸ್ ಮಾಡ್ಕೋಬಹುದು. ಬಟ್ ಕ್ರೆಡಿಟ್ ಕಾರ್ಡ್ಸ್ ಅಡ್ವಾಂಟೇಜ್ ಏನು ಗೊತ್ತಾ, ನಿಮ್ಮ ಹತ್ರ ದುಡ್ಡಿಲ್ದೆ ಹೋಗುವೆ ನೀವು ಸಾಲವಾಗಿ ತಗೊಂಡು ಒಂದಷ್ಟು ಡ್ಯೂರೇಷನ್ ಡೇಟ್ ಟೈಮ್ ಕೊಡ್ತಾರೆ, ಆ ಡ್ಯೂರೇಷನ್ ಅಲ್ಲಿ ನೀವು ಆ ಅಮೌಂಟ್ ನ ವಾಪಸ್ ಬ್ಯಾಂಕ್ ಗಳಿಗೆ ನೀವು ತುಂಬಬೇಕಾಗತ್ತೆ. ಇಲ್ದೆ ಹೋದ್ರೆ ನೀವು ಪೆನಾಲ್ಟಿ, ಇಂಟ್ರೆಸ್ಟ್ ನ ಕಟ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡೆಬಿಟ್ ಕಾರ್ಡ್ ಮೂಲಕನು ನೀವು ಪೇಮೆಂಟ್ ಮಾಡ್ಬೋದು, ಅದು ಕಾರ್ಡ್ ಅಲ್ವಾ, ಪ್ಲಾಸ್ಟಿಕ್ ಕಾರ್ಡ್ ಅಲ್ವಾ, ಮತ್ತೆ ಕ್ರೆಡಿಟ್ ಕಾರ್ಡ್ ಇಂದನೂ ಪೇಮೆಂಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲ ನಾನು ಆನ್ಲೈನ್ ಅಲ್ಲಿ ಹೋಗ್ತೀನಿ, ಆನ್ಲೈನ್ ಮೋಡ್ ಅಲ್ಲಿ ಮಾಡ್ತೀನಿ, ಈ ಬ್ಯಾಂಕಿಂಗ್ ಫೆಸಿಲಿಟಿನ ಯೂಸ್ ಮಾಡ್ತೀನಿ ಅಂತಂದ್ರೆ USSD ಅಂತ ಇದೆ. ಏನು USSD ಅಂತಂದ್ರೆ ಏನು, ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅನ್ಸ್ಟ್ರಕ್ಚರ್ಡ್ ಸಪ್ಲಿಮೆಂಟರಿ ಸರ್ವಿಸ್ ಡೇಟಾ. ಏನು ಅನ್ಸ್ಟ್ರಕ್ಚರ್ಡ್ ಆಗಿ ಇರ್ತಕ್ಕಂತಹ ಸಪ್ಲಿಮೆಂಟರಿ ಸರ್ವಿಸ್ ಡೇಟಾಗಳ ಯೂಸ್ ಮೂಲಕ ನೀವು ಬ್ಯಾಂಕಿಂಗ್ ಸರ್ವಿಸ್ ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಅನ್ಸ್ಟ್ರಕ್ಚರ್ಡ್ ಸಪ್ಲಿಮೆಂಟರಿ ಸರ್ವಿಸ್ ಡೇಟಾಗಳು ಯಾವ್ಯಾವ್ದು ಅಂತ ಅಂದ್ಬಿಟ್ಟು ನೋಡೋಣ. POS ಆಗ್ಲೇ ನೋಡ್ದು,
POS ಅಂತಂದ್ರೇನು ಪಾಯಿಂಟ್ ಆಫ್ ಸೇಲ್. ಪಾಯಿಂಟ್ ಆಫ್ ಸೇಲ್ ಅಂತಂದ್ರೆ ಇಲ್ಲಿ ಒಂದು ಫೋಟೋ ಇದೆ, ನಿಮಗೆ ನೋಡ್ತೀರಾ ಅಂತ 100% ಇಲ್ಲಿ ನೋಡಿ, ಇಲ್ಲಿ ಏನ್ ತೋರಿಸ್ತಾ ಇದ್ದಾರೆ ನಿಮಗೆ, ಯಾವ್ದೋ ಒಂದು ಶಾಪಿಂಗ್ ಮಾಲ್ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಶಾಪಿಂಗ್ ಮಾಲ್ ಹೋದಾಗ ಅಲ್ಲಿ ಸಿಸ್ಟಮ್ ಮುಂದೆ ಸ್ಕ್ಯಾನರ್ ಎಲ್ಲ ಇಟ್ಟಿರ್ತಾರೆ. ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ನಿಮಗೆ ಮಿಷಿನ್ ತೋರಿಸ್ತಾರೆ, ನೀವು ಸ್ಕ್ಯಾನ್ ಮಾಡ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅದನ್ನ ಏನಂತ ಇರ್ತಾರೆ, POS ಪಾಯಿಂಟ್ ಆಫ್ ಸೇಲ್. ಆ ಟೈಮ್ ಅಲ್ಲಿ ನೀವು ಪರ್ಚೇಸ್ ನ ಮಾಡ್ತೀರಾ, ಅದನ್ನ ಪಾಯಿಂಟ್ ಆಫ್ ಸೇಲ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಓಕೆನಾ, ಎರಡನೇ ಒಂದು ಆಪ್ಷನ್ ಏನಿದೆ ನಿಮ್ಗೆ ಪಾಯಿಂಟ್ ಆಫ್ ಸೇಲ್ ಆಪ್ಷನ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಇನ್ನೊಂದು ಯಾವುದು AEPS, ಏನು ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್. ಈಗ ನಿಮ್ಗೆ ಹೇಳಿರ್ತಾರೆ ಏನ್ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಅಂತಂದ್ರೆ, ಈಗ ಮೊನ್ನೆ ನಿಮ್ಗೆ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಒಂದು ಸ್ಕೀಮ್ ತಗೊಬರ್ತು, ಗೃಹಲಕ್ಷ್ಮಿ ಯೋಜನೆ. ಕರೆಕ್ಟಾ? ಗೃಹಲಕ್ಷ್ಮಿ ಅಮೌಂಟ್ ಎಷ್ಟೋ ಜನಕ್ಕೆ ಬ್ಯಾಂಕ್ ಅಕೌಂಟಿಗೆ ಬಂತು, ಎಷ್ಟೋ ಜನಕ್ಕೆ ಬ್ಯಾಂಕ್ ಅಕೌಂಟಿಗೆ ಬರ್ಲಿಲ್ಲ. ಬ್ಯಾಂಕ್ ಅಕೌಂಟ್ ಬರ್ದೇ ಇರೋದು ಮೇನ್ ರೀಸನ್ ಏನಾಗಿತ್ತು ಅಂತಂದ್ರೆ, ಅವ್ರ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಲಿಲ್ಲ. ನಿಮ್ಗೆ ಗೊತ್ತಿರುತ್ತೆ, ಈ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವಾಗ ಮಾತ್ರನೇ ಅಮೌಂಟ್ ಬರತಕ್ಕಂತಹದ್ದು. ಇನ್ನೂ ಒಂದೇನಂತಂದ್ರೆ, ನಿಮ್ ಸ್ಟೂಡೆಂಟ್ ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಕೆಲವು ಸಲ ನೀವು ಸ್ಕಾಲರ್ಶಿಪ್ ಎಲ್ಲ ಅಪ್ಲೈ ಮಾಡಿರ್ಬೋದು, ಬಟ್ ನಿಮ್ ಆಧಾರ್ ಕಾರ್ಡ್ ಬ್ಯಾಂಕಿಂಗ್ ಲಿಂಕ್ ಆಗಿಲ್ಲ ಅಂತಂದ್ರೆ ನಿಮಗೆ ಬರ್ಬೇಕಾದಂತಹ ಸ್ಕಾಲರ್ಶಿಪ್ ಗಳು ಬರೋದಿಲ್ಲ. ಹಾಗಾಗಿ ಆಧಾರ್ ಕಾರ್ಡ್ ಬ್ಯಾಂಕಿಂಗ್ ಲಿಂಕ್ ಆಗಿರ್ಬೇಕು, ಈ ಲಿಂಕ್ ಆಗಿರ್ಬೇಕು. ಸೊ ನಿಮ್ಗೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಆಗುತ್ತೆ ಅಂತಂದ್ರೆ AEPS ಇನ್ನೊಂದು ಆಪ್ಷನ್ ಇದೆ. AEPS ಅಂತಂದ್ರೇನು, ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಅಂತ ಅಂದ್ಬಿಟ್ಟು. UPS ಏನು, UPS ಅಂತಂದ್ರೆ ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್. UPA ಪೇಮೆಂಟ್ ಮಾಡ್ತೀರಾ ಅಲ್ವಾ, ಅದೇ ತರನೇ UPS ಅಂತ ಅಂದ್ಬಿಟ್ಟು ಇದೆ ಸಿಸ್ಟಮ್. ಆ ಪೇಮೆಂಟ್ ಅಲ್ಲಿ ಮಾಡ್ತೀರಾ. ಆಮೇಲೆ ಮೈಕ್ರೋ ATM ಗಿಂತ ಕೆಲವು ಚಿಕ್ಕದಾದಂತಹ ATM ಬರುತ್ತೆ. ಆ ATM ಸಹಾಯದ ಮೂಲಕ ನೀವು ಪೇಮೆಂಟ್ ನ ಮಾಡ್ಬೋದು. ಭೀಮ್ ಆಪ್ ಇದೆ ಅಲ್ವಾ, ಆನ್ಲೈನ್ ಅಲ್ಲಿ ನಿಮ್ಗೆ 2017 ಆದ್ಮೇಲೆ ಡಿಜಿಟಲೈಸೇಷನ್ ಯಾವಾಗಿಂದ ಸ್ಟಾರ್ಟ್ ಆಯ್ತು, ಅವಾಗಿಂದ ಏನ್ ಮಾಡ್ಬಿಟ್ರು, ಭೀಮ್ ಆಪ್ ಎಲ್ಲ ಬರ್ತಾ ಇದೆ, ಬೇರೆ ಬೇರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆಪ್ ಗಳೆಲ್ಲ ಬರ್ತಾ ಇದೆ. ಅದ್ರ ಮೂಲಕ ನೀವು ಪೇಮೆಂಟ್ ಮಾಡ್ಬೋದು, ಭೀಮ್ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೋದು. ಮೊಬೈಲ್ ವ್ಯಾಲೆಟ್ ಇತ್ತು ಅಂತಂದ್ರೆ ಆ ಮೊಬೈಲ್ ವ್ಯಾಲೆಟ್ ಇಂದ ನೀವು ಪೇಮೆಂಟ್ ಮಾಡ್ಬೋದು. ಆಮೇಲೆ ಪ್ರೀಪೇಡ್ ಕಾರ್ಡ್ಸ್ ಇತ್ತು ಅಂತಂದ್ರೆ, ಅಂದ್ರೆ ಯಾವ ತರ ಪ್ರೀಪೇಡ್ ಕಾರ್ಡ್ಸ್ ಅಂತಂದ್ರೆ, ನಿಮಗೆ ಒಂದೊಂದ್ಸಲ ಮಾಲ್ ಅಲ್ಲಿ ಹೋದಾಗ ಒಂದು ಕಾರ್ಡ್ ಗಳನ್ನ ಕೊಡ್ತಾರೆ. ನೀವು ಇಷ್ಟು ರೀಚಾರ್ಜ್ ಮಾಡ್ಕೊಂಡ್ರೆ, ಅಂದ್ರೆ ಒಂದು 2,000 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ತೀರಾ ಅಂತಂದ್ರೆ ನೆಕ್ಸ್ಟ್ ಪರ್ಚೇಸ್ ಮಾಡ್ಬೇಕಾದ್ರೆ ನೀವು 2,200 ರೂಪಾಯಿಂದ ಜಾಸ್ತಿ ಪರ್ಚೇಸ್ ನ ಮಾಡ್ಬೋದು. ಬೆನಿಫಿಟ್ ಗಳನ್ನ ಕೊಡ್ತಾರೆ. ಅಂದ್ರೆ ಪ್ರೀಪೇಡ್ ಮುಂಚೆನೆ ಅದಕ್ಕೆ ಪೇಮೆಂಟ್ ಮಾಡ್ಬಿಡ್ಬೇಕು. ನೀವು ನೆಕ್ಸ್ಟ್ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂತಂದಾಗ ಅವಾಗ ಆಫರ್ ಕೊಡ್ತಾರೆ. ಅಂತ ಕಾರ್ಡ್ ಸಹಾಯದಿಂದ ನೀವು ಎಲ್ಲಾನು ಪೇಮೆಂಟ್ ಗಳನ್ನ ಮಾಡ್ಬೋದು. ಇವೆಲ್ಲ ಈ ಬ್ಯಾಂಕಿಂಗ್ ಸರ್ವಿಸ್ ಇಂದ ಸಿಗ್ತಕ್ಕಂತಹದ್ದು ಅಡ್ವಾಂಟೇಜ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸಿಗೈಸ್, ಇಲ್ಲಿಗೆ ನಿಮ್ದು ಬಿಸ್ನೆಸ್ ಸರ್ವಿಸ್ ಅಲ್ಲಿ ನಾವು ಯಾವ ಏರಿಯಾ ಜಾಸ್ತಿ ಫೋಕಸ್ ಮಾಡಿದೀವಿ ಅಂತಂದ್ರೆ ಬ್ಯಾಂಕಿಂಗ್ ನ ಈ ವಿಡಿಯೋದಲ್ಲಿ, ಈ ಸೆಷನ್ ಅಲ್ಲಿ ನೋಡಿದೀವಿ. ಸೊ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ಎಕ್ಸ್ಪ್ಲನೇಷನ್ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಈ ಟೆಕ್ಸ್ಟ್ ಬುಕ್ ಗೆ ಟೆಕ್ಸ್ಟ್ ಬುಕ್ ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ಬೆಳಿಗ್ಗೆಯಿಂದ ನಾವು ಒಂದ್ಸಲ ಏನನ್ನ ಪಾಠನ ಇವತ್ತು ಮಾಡ್ದೋ ಅಥವಾ ಅರ್ಥ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಅನಾಲಿಸಿಸ್ ನ ನೋಡೋಣ, ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಫಸ್ಟ್ ಬಿಸ್ನೆಸ್ ಸರ್ವಿಸ್ ಅಂತಂದ್ರೆ ಏನು ಅಂತಂದ್ಬಿಟ್ಟು, ಈ ಚಾಪ್ಟರ್ ನಿಮ್ಗೆ ಎಷ್ಟನೇದು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಬರ್ತಕ್ಕಂತಹ ಫೋರ್ತ್ ಚಾಪ್ಟರ್ ಆಗಿದೆ. ಅದು ಬಿಸ್ನೆಸ್ ಸರ್ವಿಸ್ ಆಗಿತ್ತು. ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಕ್ವಶನ್ ಬರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದೀನಿ. ಪಾರ್ಟ್ 1 ಅಲ್ಲಿ 2 ಕ್ವಶನ್, ಪಾರ್ಟ್ ಬಿ ಅಲ್ಲಿ ಯಾವುದೇ ರೀತಿ ಕ್ವಶನ್ ಇರಲ್ಲ. ಪಾರ್ಟ್ ಸಿ ಅಲ್ಲಿ ನಿಮಗೆ 1 ಕ್ವಶನ್ 4 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಡಿ ಅಲ್ಲಿ 1 ಕ್ವಶನ್ 8 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಸೊ ನಿಮಗೆ ಬರ್ತಕ್ಕಂತಹದ್ದು 4 ಕ್ವಶನ್ಸ್ 14 ಮಾರ್ಕ್ಸ್ ಇದರಿಂದ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಬಿಸ್ನೆಸ್ ಸರ್ವಿಸಸ್ ಅಂತಂದ್ರೆ ಏನು ಅಂತಂದ್ಬಿಟ್ಟು ಅದ್ರ ಇಂಟ್ರೊಡಕ್ಷನ್ ಅಲ್ಲಿ ಬಿಸ್ನೆಸ್ ಸರ್ವಿಸ್ ಮೀನಿಂಗ್ ತಿಳ್ಕೊಂತೀವಿ. ಹಾಗೆ ನೇಚರ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್, ಇಲ್ಲಿ ನೋಡಿ ಇಲ್ಲಿ ಆಗ್ಲೇ ನಾನು ಹೇಳಿದೀನಿ, ಏನು ನೇಚರ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ ಎಲ್ಲ ಅಂತಂದ್ರೆ ಒಂದೇನೆ. ಅದ್ರದ್ದು ಫೀಚರ್ ಗಳು ಏನೇನಿದೆ ಅಂತ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಡಿಫ್ರೆನ್ಸ್ ಬಿಟ್ವೀನ್ ಯಾವುದು ಸರ್ವಿಸ್ಗೂ ಮತ್ತೆ ಗೂಡ್ಸ್ ಮತ್ತೆ ಸರ್ವಿಸ್ಗೆ ಇರ್ತಕ್ಕಂತಹ ಡಿಫ್ರೆನ್ಸಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡಿದೀವಿ. ಎಷ್ಟು ನೋಡಿದೀವಿ? ಒಟ್ಟು ಟೋಟಲ್ 7 ಡಿಫ್ರೆನ್ಸಸ್ ಗಳನ್ನ ನಾವು ಈಗಾಗಲೇ ತಿಳ್ಕೊಂಡಿದೀವಿ. ಹಾಗೇನೆ ಡಿಫ್ರೆಂಟ್ ಟೈಪ್ ಆಫ್ ಸರ್ವಿಸಸ್ ಗಳಲ್ಲಿ ಬರ್ತಕ್ಕಂತಹ ಬಿಸ್ನೆಸ್ ಸರ್ವಿಸಸ್ ಗಳು ಯಾವುದು, ಅದಾದ್ಮೇಲೆ ಇನ್ಯಾವುದು ಬ್ಯಾಂಕಿಂಗ್ ಸೋಷಿಯಲ್ ಸರ್ವಿಸ್ ಅಂತಂದ್ರೆ ಯಾವುದು, ಮತ್ತೆ ಫೈನಲ್ ಆಗಿ ಪರ್ಸನಲ್ ಸರ್ವಿಸಸ್ ಅಂತಂದ್ರೆ ಏನು ಯಾವುದು ಅಂತ ಅಂದ್ಬಿಟ್ಟು ವಿತ್ ಎಕ್ಸಾಂಪಲ್ ನಾವು ಚೆನ್ನಾಗಿ ಕಲ್ತ್ಕೊಂಡಿದೀವಿ. ಬ್ಯಾಂಕಿಂಗ್ ಅಂತಂದ್ರೆ ಏನು, ಬ್ಯಾಂಕ್ ಗಳು ಯಾಕೆ ತುಂಬಾ ಇಂಪಾರ್ಟೆಂಟ್, ಟೈಪ್ ಆಫ್ ಬ್ಯಾಂಕ್ ನ ಯಾವ ತರ ಟೈಪ್ ಅಲ್ಲಿ ಕ್ಲಾಸಿಫೈ ಮಾಡ್ತಾರೆ, ಕಮರ್ಷಿಯಲ್ ಬ್ಯಾಂಕು ಮತ್ತೆ ಕೋಆಪರೇಟಿವ್ ಬ್ಯಾಂಕು ಮತ್ತೆ ಸ್ಪೆಷಲೈಸ್ಡ್ ಬ್ಯಾಂಕು ಮತ್ತೆ ಸೆಂಟ್ರಲ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಅದರದ್ದು ಎಲ್ಲ ಮೀನಿಂಗ್ ಫೀಚರ್ ನ ತಿಳ್ಕೊಂಡಿದ್ದೀರಾ.
ಆಮೇಲೆ ಫಂಕ್ಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಕೆಲಸಗಳು ಏನೇನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಒಂದು ಬೇಸಿಕ್ ಫಂಕ್ಷನ್ ಅಥವಾ ಪ್ರೈಮರಿ ಫಂಕ್ಷನ್ ಅಕ್ಸೆಪ್ಟ್ ಡೆಪಾಸಿಟ್ ಮಾಡುತ್ತೆ, ಬೇರೆಯವ್ರಿಗೆ ಲೆಂಡ್ ಮಾಡುತ್ತೆ ಅಂತ ನೋಡಿದ್ರೆ ಏಜೆನ್ಸಿಲಿ ನಿಮ್ಗೆ ಯಾವ ಟ್ರಾನ್ಸಾಕ್ಷನ್ ಚೆಕ್ ಫೆಸಿಲಿಟಿ ಕೊಡುತ್ತೆ, ಅದಾದ್ಮೇಲೆ ರೆಮಿಟೆನ್ಸ್ ಆಫ್ ಫಂಡ್ ಮಾಡುತ್ತೆ, ಮತ್ತೆ ಅಲ್ಲೇ ಮಿಕ್ಕಿದ್ದೆಲ್ಲ ಪೇಮೆಂಟ್ ಗಳು ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಹಾಗೇನೆ ಬಿಲ್ ಪೇಮೆಂಟ್ಸ್ ಗಳಾಗಿರ್ಬೋದು, ಅದಾದ್ಮೇಲೆ ಯಾವ್ದು ವಾಟರ್ ಬಿಲ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಗ್ಯಾಸ್ ಬಿಲ್ ಆಗಿರ್ಬೋದು, ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, ಪ್ರೀಮಿಯಂ ಪೇಮೆಂಟ್ ಆಗಿರ್ಬೋದು, ಎಲ್ಲವನ್ನು ಕೊಡುತ್ತೆ ಅಂತ ಅಂದ್ಬಿಟ್ಟು ಅಲೈಡ್ ಸರ್ವಿಸಸ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಫೈನಲಿ ಈ ಬ್ಯಾಂಕಿಂಗ್ ಅಂತಂದ್ರೆ ಏನು, ಈ ಬ್ಯಾಂಕಿಂಗ್ ಅಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಒಂದೊಂದು ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಫಸ್ಟ್ ಮೀನಿಂಗ್ ತಿಳ್ಕೊಂಡಿದ್ದೀರಾ. ಅದಾದ್ಮೇಲೆ ಡಿಫ್ರೆಂಟ್ ಟರ್ಮಿನಾಲಜಿಗೆ ಇರ್ತಕ್ಕಂತಹ ಎಕ್ಸ್ಪಾನ್ಷನ್ ಏನು, ಎಕ್ಸ್ಪ್ಯಾಂಡ್ ಮಾಡಿ ಅಬ್ರಿವೇಶನ್ ಗಳು ಏನು ಅಂತಂದ್ರೆ FTA ಅಂತಂದ್ರೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅನ್ನೋದು, ATM ಅಂತಂದ್ರೆ ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ಅಂತ ಅನ್ನೋದು, POS ಅಂದ್ರೆ ಪಾಯಿಂಟ್ ಆಫ್ ಸೇಲ್ ಅಂತ ಅನ್ನೋದು, ನೆಫ್ಟ್ ಅಂತಂದ್ರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಅಂತ ಅನ್ನೋದು, RTGS ಅಂತಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈ ಬ್ಯಾಂಕಿಂಗ್ ಬಿಸ್ನೆಸ್ ನ ಈ ಬ್ಯಾಂಕಿಂಗ್ ಸರ್ವಿಸಸ್ ಗಳನ್ನ ಅಡ್ವಾಂಟೇಜ್, ಬೆನಿಫಿಟ್ಸ್ ಗಳು, ಮೆರಿಟ್ಸ್ ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಹಾಗೆ ಫೈನಲಿ ನಿಮ್ಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಇರ್ತಕ್ಕಂತಹ ಆಪ್ಷನ್ ಗಳು, ಯಾವುದೇ ಒಂದು ಐಟಮ್ ನ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ 2 ಆಪ್ಷನ್ ಇರುತ್ತೆ, ಒಂದು ಕ್ಯಾಶ್ ಪೇಮೆಂಟ್ ಮತ್ತೆ ಇನ್ನೊಂದು ಈ ಬ್ಯಾಂಕಿಂಗ್ ಸರ್ವಿಸಸ್ ಗಳು. ಅದರಲ್ಲಿ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಲ್ಲಿಗೆ ನಿಮ್ಮ ಈ ಚಾಪ್ಟರ್ ನ ಬ್ಯಾಂಕಿಂಗ್ ಸರ್ವಿಸ್ ಮುಗೀತು ಗೈಸ್. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನ ನೆಕ್ಸ್ಟ್ ಇನ್ನೇನ್ ಪಾರ್ಟ್ ಇದೆ ಅದನ್ನ ನೋಡೋಣ. ನಿಮ್ಗೆ ಏನಾರ ಡೌಟ್ ಇತ್ತು ಅಂತಂದ್ರೆ ಕೇಳಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ವಾಟ್ಸ್ಆಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ, ಅದಕ್ಕೆ ಜಾಯಿನ್ ಆಗಿ. ಟೆಕ್ಸ್ಟ್ ಬುಕ್ ಕೂಡ ನೀವು ಚೆಕ್ ಮಾಡಿ. ಫೈನಲ್ ಆಗಿ ಏನ್ ಮಾಡಿ ಅಂತಂದ್ರೆ ನಿಮ್ಮ ಹತ್ರ ಯಾವ್ದು ಗೈಡ್ ಇದೆ, ಟೆಕ್ಸ್ಟ್ ಬುಕ್ ಇದೆ, ನಾನು ಪಾಠ ಆದ್ಮೇಲೆ ಅದನ್ನ ಒಂದ್ಸಲ ಕಣ್ಣಾಡಿಸಿ ನೋಡಿ, ರಿವೈಸ್ ಮಾಡ್ಕೊಳ್ಳಿ, 100% ಅರ್ಥ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.